ಹಾಯ್ ಹಲೋ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಬನ್ನಿ ಗಾಯ್ಸ್, ಇವತ್ತು ಬಿಸ್ನೆಸ್ ರಿಲೇಟೆಡ್ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ಗಾಯ್ಸ್, ಬಿಸ್ನೆಸ್ಸು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಪಾಯಿಂಟ್ಸ್ನ ನೀವು ನೋಟ್ ಡೌನ್ ಮಾಡ್ಕೋಬೇಕು. ಲೈಕ್ ಇವಾಗ ಬಿಸ್ನೆಸ್ಸು ಗಾಯ್ಸ್, ಎಲ್ಲ ಬಿಸ್ನೆಸ್ಸು ಒಂದೇ ಥರ ರನ್ ಆಗೋಲ್ಲ. ಸೊ ಇದನ್ನು ಮೇಯ್ನಾಗಿ ಲೈಕ್ ತಲೆಯಲ್ಲಿ ಇಟ್ಕೋಬೇಕು. ಸೊ ಒಂದೊಂದು ಬಿಸ್ನೆಸ್ಸು ಒಂದೊಂದು ಕ್ಯಾಟಗರಿ ಬಿಸ್ನೆಸ್ ಒಂದೊಂದು ಥರ ರನ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಇವಾಗ ರಿಟರ್ನ್ಸ್ ಹೇಗೆ ತೆಗಿಬೇಕು, ಪ್ರಾಫಿಟ್ ಹೇಗೆ ಮಾಡಬೇಕು, ಸೊ ಈ ರೀತಿ ಎಲ್ಲ ತಲೆನೋವಿರುತ್ತೆ ಗಾಯ್ಸ್. ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಇದ್ದಿದ್ದೆ ಕಾಮನ್ ಆಗಿ. ಸೊ ಗೈಸ್, ಇದನ್ನೆಲ್ಲ ಯಾವ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು, ಯಾವ ರೀತಿ ರನ್ ಮಾಡಬೇಕು ಬಿಸ್ನೆಸ್ನ, ಯಾವ ರೀತಿ ಇರುತ್ತೆ ಟೆನ್ಷನ್ ಅನ್ನೋದು ಒಂದು ಸ್ವಲ್ಪ ಲೈಟಾಗಿ ಒಂದು ಕಾನ್ಸೆಪ್ಟ್ ಥರ ಮಾಡ್ತಾಯಿದ್ದೀನಿ ಈ ವಿಡಿಯೋನ. ಸೊ ಗೈಸ್, ಇವಾಗ ಜಸ್ಟ್ ಒಂದು ಎಕ್ಸಾಂಪಲ್ ತಗೋಣ. ಸೊ ಇವಾಗ ಕನ್ಸ್ಟ್ರಕ್ಷನ್ ಫೀಲ್ಡು ಅಂತ ಇಟ್ಕೊಳ್ಳಿ. ಸೊ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಯಾವ ರೀತಿ ರನ್ ಆಗುತ್ತೆ. ಸೊ ಗೈಸ್, ಇದು ಬಂದು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ತುಂಬ ಥರ ಇದೆ. ಸೊ ಇವಾಗ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಇವಾಗ ಅಪಾರ್ಟ್ಮೆಂಟ್ ವರ್ಕ್ಸ್ ಅಂತ ಬರುತ್ತೆ. ಸೊ ಬೇಸಿಕಲಿ ನಾವು ಅದನ್ನೇ ಮಾಡ್ತಿದ್ದಿದ್ದು. ಸೊ ಫಿನಿಷಿಂಗ್ ವರ್ಕ್ಸು ಮುಂಚೆ ಅಂದರೆ ಈಗಲೂ ರನ್ ಆಗ್ತದೆ, ಕೆಲವೊಂದು ಕಡಿಮೆ ಆಗಿಬಿಟ್ಟಿದೆ, ಇವಾಗ ಕಡಿಮೆ ಮಾಡಿಬಿಟ್ಟಿದ್ವಿ ಬಿಸ್ನೆಸ್ನ. ಸೊ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಏನಾಗುತ್ತೆ, ಇವಾಗ ಫಿನಿಷಿಂಗ್ ವರ್ಕು ಅಂತ ಕೆಲವೊಬ್ಬರು ಕೊಡ್ತಾರೆ. ಸೊ ಫಿನಿಷಿಂಗ್ ವರ್ಕ್ ಅಂದರೆ ಏನು ಅಂದರೆ, 4 ಗೋಡೆ ಕಟ್ಟಿ ಕೊಡ್ತಾರೆ. ಕೊಟ್ಟ ಮೇಲೆ ಒಳಗಡೆ ಏನೇನೆಲ್ಲ ಮಾಡಬೇಕು, ಗ್ರೆನೇಟ್ ವರ್ಕು ಮತ್ತು ಪೇಂಟು ಮತ್ತು ಇವಾಗ ಎಲೆಕ್ಟ್ರಿಕ್ ವರ್ಕು ಸಪ್ರೇಟ್ ಕೊಟ್ಬಿಡ್ತಾರೆ. ಯಾಕೆ ಅಂದರೆ ಗೈಸ್, ಒಂದು ನಿಮಿಷ, ಸೊ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಗಾಯ್ಸ್, ಸೊ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸೊ ಇವಾಗ ಒಂದು ಎಕ್ಸಾಂಪಲ್, ಇವಾಗ ಫಿನಿಷಿಂಗ್ ವರ್ಕ್ಸ್ ಅಂದರೆ ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಸೊ ಗೋಡೆ ಕಟ್ಟಾದ್ಮೇಲೆ ಏನೇನೆಲ್ಲ ಬರುತ್ತೆ, ಪೇಂಟು, ಪ್ಲ್ಯಾಸ್ಟಿಂಗು, ಮತ್ತು ಟೈಲ್ಸು, ಮತ್ತು ಇದು ಫ್ಲೋರಿಂಗು, ಮತ್ತು ಎಕ್ಸೆಟ್ರಾ. ಇಂಟೀರಿಯರ್ ವರ್ಕ್ಸ್ ಬೇರೆ, ಫಿನಿಷಿಂಗ್ ವರ್ಕ್ಸ್ ಬೇರೆ. ಸೊ ಇಂಟೀರಿಯರ್ ವರ್ಕ್ಸ್ ಅಂದರೆ ಫಿನಿಷಿಂಗ್ ಆದಮೇಲೆ ಫೈನಲಾಗಿ ಒಂದು ಲುಕ್ ಕೊಡೋ ಅಂಥದ್ದು ಇಂಟೀರಿಯರ್ ವರ್ಕ್ಸು. ಸೊ ಅದು ಬೇರೆ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಸೊ ಫಿನಿಷಿಂಗ್ ವರ್ಕ್ಸ್ ಅಂದರೆ ಪ್ಲ್ಯಾಸ್ಟಿಂಗು, ಪೇಂಟಿಂಗು, ಡಿಸೈನು, ಈ ರೀತಿ ಸಮಥಿಂಗ್ ಎಕ್ಸೆಟ್ರಾ ಇರುತ್ತೆ. ಮತ್ತು ಗ್ರನೇಟು ಕೂಡ ಅದರಲ್ಲೇ ಬರುತ್ತೆ. ಮತ್ತು ಎಲೆಕ್ಟ್ರಿಕ್ ಕೂಡ ಫಿನಿಷಿಂಗ್ ವರ್ಕ್ಸಲ್ಲೇ ಬರುತ್ತೆ. ಸೊ ಎಲೆಕ್ಟ್ರಿಕ್ನ ಏನು ಮಾಡಿಬಿಡ್ತಾರೆ ಅಂದರೆ, ಕೆಲವೊಂದು ಟೆಂಡರ್ಸು ಕೊಟ್ಬಿಡ್ತಾರೆ. ಸೊ ಎಲೆಕ್ಟ್ರಿಕ್ ಬಂದು ಒಂದು ಸ್ವಲ್ಪ ರಿಸ್ಕಿ ಥರ ಪ್ಲೇ ಮಾಡಬೇಕು ಅದು ಗೇಮ್ನ. ಸೊ ರಿಸ್ಕಿ ಗೇಮ್ ಆಗಿರೋದ್ರಿಂದ ಆಮೇಲೆ ಹೆಂಗಿರುತ್ತೆ ಅಂದರೆ, ಲೈಕ್ ಫ್ಲ್ಯಾಟ್ ವೈಸ್ ಕೊಟ್ಬಿಡ್ತಾರೆ. ಈ ಫ್ಲ್ಯಾಟ್ ನಿಮ್ಮದು, ಇಷ್ಟು ಫ್ಲ್ಯಾಟ್ ನಿಮ್ಮ ಕಂಟ್ರೋಲ್, ಇಷ್ಟು ಫ್ಲ್ಯಾಟ್ ನಿಮ್ಮ ಕಂಟ್ರೋಲ್, ಈ ಥರ ಫಿನಿಷಿಂಗ್ ಔಟ್ಪುಟ್ ನಮ್ಗೆ ಈ ಥರ ಬರಬೇಕು ಅನ್ನೋದನ್ನು ಕೊಟ್ಬಿಡ್ತಾರೆ. ಸೊ ಅಷ್ಟು ಮಾಡಬೇಕು. ಬಟ್ ಎಲೆಕ್ಟ್ರಿಕ್ ವರ್ಕ್ ಹಂಗಲ್ಲ, ಇಡೀ ಬಿಲ್ಡಿಂಗ್ನ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸೊ ಅದೇನು ಮಾಡ್ತಾರೆ, ಟೆಂಡರ್ಗೆ ಹೋಗ್ಬಿಟ್ಟು ಟೆಂಡರ್ ಥರ ಕೊಟ್ಬಿಡ್ತಾರೆ. ಸೊ ಅದು ಕಂಪ್ಲೀಟಾಗಿ ಇದಾಗುತ್ತೆ. ಸೊ ಇದು ಬಂದು ಗೈಸ್, ಇದು ಹೆಂಗೆ ಎರ್ನಿಂಗ್ಸ್ ಆಗುತ್ತೆ ಅಂದರೆ, ಇದರಲ್ಲಿ ಮಂತ್ಲಿ ಪೇಮೆಂಟ್ ಇರುತ್ತೆ. ಸೊ ಒಂದು ಮಂತು ನೀವು ಏನೇನೆಲ್ಲ ಕೆಲಸ ಮಾಡಿರ್ತೀರ, ಎಷ್ಟು ಕೆಲಸ ಮಾಡಿರ್ತೀರ ಎಲ್ಲ ಒಂದು ಇದು ಮಾಡಿ, ಅಂದರೆ ಕೊಟೇಶನ್ ಕೊಟ್ಟು, ಲೈಕ್ ಅದರಲ್ಲಿ ಅದು ಕೊಟ್ಟು ಮಾಡಿ ಅದನ್ನು ಕೊಡಬೇಕು. ಸೊ ಅದನ್ನು ಚೆಕ್ ಮಾಡ್ತಾರೆ. ಸೊ ಇನ್ಸ್ಪೆಕ್ಷನ್ಗೆ ಬರ್ತಾರೆ. ಸೊ ಇನ್ಸ್ಪೆಕ್ಷನ್ಗೆ ಬಂದು ಈ ರೀತಿ ಎಲ್ಲ ಇದು ಮಾಡ್ತಾರೆ. ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ, ಇದರಲ್ಲಿ ಲಾಸಸ್ ಹೆಂಗಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮುಂದೆ ಹೇಳ್ತೀನಿ. ಸೊ ಇವಾಗ ಪೇಮೆಂಟಲ್ಲಿದೆ. ಸೊ ಒಂದು ಮಂತಿಗೆ ಒಂದು ಸತಿ ಪೇಮೆಂಟ್ ಮಾಡ್ತಾರೆ. ಸೊ ಅದನ್ನು ನಾವು ಬಿಲ್ ಪಾಸ್ ಮಾಡಬೇಕು. ಸೊ ಈ ಮಂತ್ ಇಷ್ಟು ವರ್ಕ್ ಮಾಡಿದ್ದೀವಿ, ಇಷ್ಟು ಸ್ಕ್ವೇರ್ ಫೀಟ್ಗೆ ಇಷ್ಟು ಇದು ಮಾಡಿದ್ದೀವಿ ಅಂದ್ಬಿಟ್ಟು, ಆಮೇಲೆ ಬಿಫೋರ್ ನಮಗೆ ಪ್ರಾಜೆಕ್ಟ್ ಸಿಗೋಕ್ಕಿಂತ ಮುಂಚೆ ಒಂದು ಕೊಟೇಶನ್ ಕೊಟ್ಟಿರ್ತೀವಿ ನಾವು. ಸೊ ಸ್ಕ್ವೇರ್ ಫೀಟಿಗೆ ಇಷ್ಟು ಚಾರ್ಜ್ ಮಾಡ್ತೀವಿ, ಈ ರೀತಿ ಆಗುತ್ತೆ ಅಂತ. ಸೊ ಅದಕ್ಕೆ ಮ್ಯಾಚ್ ಆಗೋ ಥರನೇ ಬಿಲ್ಲು ಪಾಸ್ ಮಾಡಬೇಕು ಗಾಯ್ಸ್. ಸೊ ಇವಾಗ ನೀವು 5 ರೂಪಾಯಿ ಕಡಿಮೆ ಕೊಟ್ಟಿರ್ತೀರಾ, ಫಾರ್ ಎಕ್ಸಾಂಪಲ್ 5 ರೂಪಾಯಿ ಕೊಟ್ಟಿರ್ತೀರ ಸ್ಕ್ವೇರ್ ಫೀಟ್ಗೆ ಅಂತ ಅಂದ್ಬಿಟ್ಟು, ನೀವು ಫೈನಲ್ ಬಿಲ್ಲಲ್ಲಿ 10 ರೂಪಾಯಿ ಹಾಕಿದ್ರೆ ಅದು ಬಿಲ್ ಮೂವೇ ಆಗಲ್ಲ, ಪಾಸೇ ಆಗಲ್ಲ. ಸೊ ಅದಕ್ಕೆ ಮ್ಯಾಚ್ ಆಗೋ ಥರ ಹಾಕ್ಬೇಕು. ಇಫ್ ಇನ್ ಕೇಸ್ ಇನ್ಕ್ರೀಸ್ ಆದ್ರೂ ಯಾವುದಕ್ಕೆ ಯಾವ ಪರ್ಪಸ್ಸಿಗೆ ಇನ್ಕ್ರೀಸ್ ಆಗಿದೆ. ಫಾರ್ ಎಕ್ಸಾಂಪಲ್, ಇವಾಗ ಗ್ರೆನೇಟು ಬೇರೆ ಹೇಳಿರ್ತಾರೆ. ಸೊ ಗ್ರೆನೇಟು ಅದಕ್ಕಿಂತ ಒಂದು ಸ್ವಲ್ಪ ಕಾಸ್ಟ್ಲಿದು ನೆಕ್ಸ್ಟ್ ಅಪ್ಡೇಟ್ ಮಾಡಿರ್ತಾರೆ. ಸೊ ಈ ಗ್ರೆನೇಟ್ ಹಾಕ್ಬಿಡಿ ಅಂತ. ಸೊ ಅದನ್ನು ನಾವಲ್ಲಿ ಮೆನ್ಷನ್ ಮಾಡಿ, ಸೊ ಓಕೆ ಇದು ಗ್ರೆನೇಟು, ಇದು ಒಂದು ಸ್ವಲ್ಪ ನೀವು ಪ್ರೈಸ್ ಇದಾಗಿದೆ, ನೀವು ಕೊಟ್ಟಾಗ ನಾವು ಕೊಟೇಶನ್ ಕೊಟ್ಟಾಗ ನಾವು ಈ ಮೆಟೀರಿಯಲ್ ಮೇಲೆ ಹಾಕಿದ್ದು. ಸೊ ಇವಾಗ ಮೆಟೀರಿಯಲ್ ಚೇಂಜ್ ಆಗಿರೋದ್ರಿಂದ 2 ರೂಪಾಯಿ ಜಾಸ್ತಿ ಆಗಿದೆ ಅಂತ ತೋರಿಸ್ಬೋದು. ಸೊ ಈ ರೀತಿ ಕೊಡಬೇಕು. ಮತ್ತು ಲೈಕ್ ಅದು ಬಿಲ್ ಪಾಸ್ ಆದಮೇಲೆ ಮಂತ್ಲಿ ಒನ್ಸು ಬಿಲ್ ಪೇ ಆಗ್ತಾ ಹೋಗುತ್ತೆ. ಸೊ ಮಂತ್ಲಿ ಒನ್ಸು ಆಗುತ್ತೆ, 3 ಮಂತ್ಸಿಗೆ ಒನ್ಸು, ಕೆಲವೊಂದು ಕಡೆ 3 ಮಂತ್ಸಿಗೆ ಒನ್ಸು ಕೊಡ್ತಾರೆ. ಲೈಕ್ ಆ ರೀತಿ ರನ್ ಆಗುತ್ತೆ. ಇದು ಮೇಜರಾಗಿ ಈ ಥರ ಅಪಾರ್ಟ್ಮೆಂಟ್ ವರ್ಕ್ಸು, ಫಿನಿಷಿಂಗ್ ವರ್ಕ್ಸ್ ಎಲ್ಲ ಆಲ್ಮೋಸ್ಟ್ ಮಂತ್ಲಿ ವೈಸೇ ಆಗೋದು ಪೇಮೆಂಟ್ಸು. ಸೊ ಇದೊಂಥರ ಬಿಸ್ನೆಸ್, ಇದೊಂದು ಕ್ಯಾಟಗರಿಗೆ ಸೇರ್ಕೊಳ್ಳುತ್ತೆ. ಸೊ ಕನ್ಸ್ಟ್ರಕ್ಷನ್ನಲ್ಲಿ ಇದರಲ್ಲಿ ಈ ಬಿಸ್ನೆಸ್ಸಲ್ಲಿ ಯಾವ ರೀತಿ ಲಾಸ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಸೊ ಇದನ್ನು ಕೂಡ ಮೇಯ್ನಾಗಿ ನೀವು ಯೋಚನೆ ಮಾಡಬೇಕು. ಸೊ ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು 10 ಸತಿ ಯೋಚನೆ ಮಾಡಬೇಕು. ಬಿಸ್ನೆಸ್ ಪ್ರಾಫಿಟ್ ಎಲ್ಲಿಂದ ತೆಗಿತೀವಿ ಮತ್ತು ಎಲ್ಲೆಲ್ಲಿ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಸೊ ಇದರಲ್ಲಿ ಎಲ್ಲೇ ಲಾಸ್ ಆಗುತ್ತೆ ಅಂದರೆ ಗೈಸ್, ಸೊ ಗೋಡೆ ಕಟ್ಟೋದು ಈಸಿ. ಸೊ ಗೋಡೆ ಕಟ್ಬಿಟ್ಟು ಬಿಟ್ಬಿಟ್ಟು ಹೋಗ್ತಾರೆ. ಆಮೇಲೆ ಅದರಲ್ಲಿ
ಲೈಕ್ ಇವಾಗ ನೀರು ಹಾಕಿ ಇದು ಮಾಡೋದೆಲ್ಲ ಅದನ್ನ ಹೇಳ್ತಾರೆ. ಸೊ ಅದೆಲ್ಲ ಕ್ಲೀನಾಗಿ ಆಗಿಲ್ಲ ಅಂದರೆ ಸೆಟ್ ಆಗಿಲ್ಲ ಅಂದರೆ ನೀರು ಹಾಕಿ ನೀರು ಅಬ್ಸರ್ವ್ ಮಾಡಿಲ್ಲ ಗೋಡೆ ಅಂತಂದಾಗ ಫಿನಿಷಿಂಗ್ ವರ್ಕ್ಸಲ್ಲಿ ಏನಾಗುತ್ತೆ ಕ್ರ್ಯಾಕ್ಗಳು ಬರುತ್ತೆ. ಸೊ ಅವಾಗ ಏನು ಮಾಡ್ತಾರೆ, ಆ ಕ್ರ್ಯಾಕ್ನ ಫಿನಿಷಿಂಗ್ ಫೈನಲ್ಲು ಕ್ಲೀನಾಗಿ ಕಾಣಿಸ್ಬೇಕು, ಸ್ಮೂತಾಗಿ, ಕ್ರ್ಯಾಕ್ಸ್ ಕಾಣಿಸ್ಬಾರ್ದು. ಸೊ ಅದೇನಾಗುತ್ತೆ, ಇಡೀ ಗೋಡೆ ಪೂರ್ತಿ ನಾವು ಮಾಡಬೇಕಾಗುತ್ತೆ. ಸೊ ಇವಾಗ ಏನಾಗುತ್ತೆ, ಸೊ ಒಂದು ರೌಂಡ್ ಪ್ಲಾಸ್ಟಿಂಗ್ ಮಾಡ್ಕೊ ಬಂದಿರ್ತೀವಿ, ಇನ್ಸ್ಪೆಕ್ಷನ್ ಬಂದಾಗ ಲೈಟಾಗಿ ಎಲ್ಲರ ಒಂದು ಕಡೆ ಕ್ರ್ಯಾಕ್ ಕಾಣಿಸುತ್ತೆ. ಸೊ ಕ್ರ್ಯಾಕ್ ಕಾಣಿಸ್ದಾಗ ಏನು ಮಾಡ್ತಾರೆ, ಸೊ ಈ ಗೋಡೆ ಫುಲ್ಲು ಕಂಪ್ಲೀಟಾಗಿ ರೀವರ್ಕ್ ಅಂದರೆ ಈ ಕ್ರ್ಯಾಕ್ ಕಾಣಿಸ್ಬಾರ್ದು ಅಂತ ಹೇಳ್ತಾರೆ. ಸೊ ಅದು ಮಾತ್ರ ಮಾಡಿದಾಗ ಪ್ಯಾಚ್ ವರ್ಕ್ ಕಾಣಿಸುತ್ತೆ. ಸೊ ಪ್ಯಾಚ್ ವರ್ಕ್ ಕೂಡ ಕಾಣಿಸಂಗಿಲ್ಲ, ಇದನ್ನು ಇಂಪಾರ್ಟೆಂಟು. ಸೊ ಏನಾಗುತ್ತೆ ಇಡೀ ಗೋಡೆಯನ್ನು ತಿರ್ಗಾ ಪ್ಲಾಸ್ಟಿಂಗ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಲ್ಯಾಸಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಗ್ರೆನೇಟಲ್ಲೂ ಕೂಡ ಅದೇ ರೀತಿ ಆಗುತ್ತೆ. ಸೊ ಗ್ರೆನೇಟಲ್ಲಿ ಏನಾಗ್ಬೋದು ಅಂದರೆ ಲೈಕ್ ಒಂದು ಸ್ವಲ್ಪ ಕ್ರ್ಯಾಕ್ ಆಗಿರುತ್ತೆ, ನೋಡ್ಕೊಂಡಿರಲ್ಲ ಲೇಬರ್ಸು, ವರ್ಕ್ ಬೇಗ ಮುಗಿಲಿ ಅಂತ ಹಾಕ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ನಾವು ನೋಡ್ಕೊಂಡಿರಲ್ಲ. ಅದು ಒಂದನ್ನು ಕಿತ್ತಿ ಹಾಕಬೇಕು ಅಂದರೆ ಹಿಂಸೆ. ಅದಾದಮೇಲೆ ಒಂದೊಂದು ಕಡೆ ಗ್ಯಾಪ್ ಫಿಲ್ಲಿಂಗ್ ಕರೆಕ್ಟಾಗಿ ಮಾಡಿರಲ್ಲ. ಸೊ ಗ್ಯಾಪ್ ಫಿಲ್ ಆಗಬೇಕು. ಸೊ ಗ್ಯಾಪ್ ಏನಾರ ಉಳ್ಕೊಂಡ್ರೆ ಲೈಕ್ ಒಂಥರ ಸೌಂಡ್ ಬರುತ್ತೆ. ಸೊ ಇಫ್ ಇನ್ ಕೇಸ್ ಅದು ಆಯಿತು ಅಂದರೆ ಅದನ್ನು ಕೂಡ ಕಂಪ್ಲೀಟಾಗಿ ಇದು ಮಾಡಬೇಕು. ಸೊ ಒಂದು ಗ್ರನೇಟು ಮಾಡೋಕ್ಕಾಗಲ್ಲ, ಮಿನಿಮಮ್ ಸುತ್ತ ಒಂದು 5-6 ಗ್ರನೇಟ್ ತೆಗೆದು ಕಂಪ್ಲೀಟಾಗಿ ಡೆಸ್ಟ್ರಾಯ್ ಮಾಡಿ ಅದನ್ನ ಕ್ಲೀನಾಗಿ ಇದು ಮಾಡಿ ಹಾಕಬೇಕಾಗುತ್ತೆ. ಅದರಲ್ಲೂ ಕೂಡ ಮ್ಯಾಚ್ ಆಗಲಿಲ್ಲ ಅಂದರೆ ಆ ಫ್ಲೋರ್ ಪೂರ್ತಿ ಮಾಡೋ ಚಾನ್ಸಸ್ಸು ಇರುತ್ತೆ. ಸೊ ಇದಕ್ಕೆಲ್ಲ ಸ್ವಲ್ಪ ಈಗ ಟೆಕ್ನಾಲಜಿ ಬರ್ತಿದೆ. ಸೊ ಟೆಕ್ನಾಲಜಿ ಮೇಲೆ ಇದಾಗುತ್ತೆ. ಸೊ ಈ ರೀತಿ ಕೆಲವೊಂದು ಲಾಸಸ್. ಆಮೇಲೆ ಅನ್ಲೋಡಿಂಗ್ ಮಾಡ್ಬೇಕಾದ್ರೆ ಮಾರ್ಬಲ್ಸ್ ಅನ್ಲೋಡಿಂಗು ಮತ್ತು ಅಥವಾ ಗ್ರಾನೈಟ್ಸ್ ಅನ್ಲೋಡಿಂಗ್, ಟೈಲ್ಸ್ ಅನ್ಲೋಡಿಂಗ್ ಮಾಡಬೇಕು, ಸುಮಾರು ಇದು ಹೊಡೆದೋಗುತ್ತೆ. ಸೊ ಇದನ್ನು ಯಾವ ರೀತಿ ಅಲ್ಲಿ ಮಾತಾಡಿರ್ತೀವಿ. ಸೊ ನೀವು ಲೋಡ್ ಮಾಡೋವರೆಗೂ ನಿಮ್ಮ ಜವಾಬ್ದಾರಿ, ಅನ್ಲೋಡ್ ಎಲ್ಲ ನಮ್ಮ ಜವಾಬ್ದಾರಿ ಅಂತ ವಹಿಸ್ಕೊಂಡ್ರೆ ಎಲ್ಲ ನಮ್ಮ ತಲೆ ಮೇಲೆ. ಅನ್ಲೋಡ್ ಮಾಡ್ಬೇಕಾದ್ರೆ ಏನೇ ಡ್ಯಾಮೇಜ್ ಆದರೂ ಅದು ನಮ್ಮ ರಿಸ್ಕು. ಸೊ ಇಫ್ ಇನ್ ಕೇಸ್ ನೀವು ಅನ್ಲೋಡ್ ಮಾಡೋವರೆಗೂ ನಿಮ್ಮದೇ ಜವಾಬ್ದಾರಿ ಅಂತ ಅವ್ರಿಗೆ ವಹಿಸ್ಬಿಟ್ರೆ, ಸೊ ಅನ್ಲೋಡಲ್ಲಿ ಒಂದು ಸ್ವಲ್ಪ ಏನಾದರೂ ಈ ಥರ ಆದಾಗ ಒಂದು ಸ್ವಲ್ಪ ಕಡಿಮೆ ಲಾಸಸ್ ಅಂದರೆ ಗೈಸ್ ಅದನ್ನು ಪೂರ್ತಿ ಅವ್ರ ತಲೆ ಮೇಲೆ ಹಾಕೋಕ್ಕಾಗಲ್ಲ. ಸೊ ಕಡಿಮೆ ಲಾಸಸ್ ಈ ರೀತಿ ರನ್ ಆಗುತ್ತೆ. ಸೊ ಇದು ಬೇಸಿಕಲಿ ಕನ್ಸ್ಟ್ರಕ್ಷನು ಈ ರೀತಿ ಅಪಾರ್ಟ್ಮೆಂಟ್ ವರ್ಕ್ಸ್ ನಡೆಯುತ್ತೆ. ಸೊ ಅಪಾರ್ಟ್ಮೆಂಟಲ್ಲಿ ಫಿನಿಷಿಂಗ್ ವರ್ಕ್ಸು, ಈ ಥರ ಸುಮಾರು ವರ್ಕ್ಸು, ಇಂಟೀರಿಯರ್ ವರ್ಕ್ಸು, ಮತ್ತು ಫುಲ್ ಬಿಲ್ಡಿಂಗ್ ಅಂದರೆ ಕನ್ಸ್ಟ್ರಕ್ಷನು ಅಥವಾ ಬೇಸ್ಮೆಂಟ್ ಕನ್ಸ್ಟ್ರಕ್ಷನ್ ಅಂದರೆ ಗ್ರೌಂಡ್ ಲೆವೆಲ್ವರೆಗೂ ಕನ್ಸ್ಟ್ರಕ್ಷನ್ ಒಬ್ಬರು ಕೊಡ್ತಾರೆ, ಅದಾದಮೇಲೆ ಸಪ್ರೇಟ್ ಇರುತ್ತೆ. ಈ ರೀತಿ ಎಲ್ಲ ರನ್ ಆಗುತ್ತೆ. ಆಮೇಲೆ ಫ್ಲ್ಯಾಟ್ ವೈಸ್ ಕೊಟ್ಬಿಡ್ತಾರೆ ಇದು. ಸೊ ಇದು ಒಂದು ಕನ್ಸ್ಟ್ರಕ್ಷನ್ ಆದರೆ ಇನ್ನೊಂದು ಪಾರ್ಟ್ ಕನ್ಸ್ಟ್ರಕ್ಷನ್ ಯಾವ ರೀತಿ ಬರುತ್ತೆ ಅಂದರೆ ಬಿಲ್ಡಿಂಗು. ಸೊ ನಾವು ಯಾರ ಹತ್ರನಾರ ಆರ್ಡರ್ ತಗೊಂಡು ಫ್ರಮ್ ಎ ಟು ಝೆಡ್ ಸ್ಕ್ರ್ಯಾಚಿಂದ 100%ವರೆಗೂ ಬಿಲ್ಡಿಂಗ್ನ ಕಂಪ್ಲೀಟಾಗಿ ಕನ್ಸ್ಟ್ರಕ್ಟ್ ಮಾಡಿ ಕೊಡೋದು. ಸೊ ಇದರಲ್ಲಿ ಇನ್ಕ್ಲೂಡಿಂಗ್ ಕೆಲವೊಂದು ಟೈಮು ಇಂಟೀರಿಯರ್ ವರ್ಕ್ಸು ಸಿಕ್ಬಿಡುತ್ತೆ. ಅಂದರೆ ಹೆಂಗೆ ಅಂದರೆ ಫುಲ್ ಕಂಪ್ಲೀಟಾಗಿ ಕಟ್ಟಿ ನಮಗೆ ಮೇಯ್ನು ಎಕ್ವಿಪ್ಮೆಂಟ್ ಅಂದರೆ ಫ್ರಿಡ್ಜು, ವಾಷಿಂಗ್ ಮಿಷಿನು, ಈ ರೀತಿ ಎಲ್ಲ ಇಂಟೀರಿಯರ್ಗೆ ಸೆಟ್ ಆಗೋ ಥರ ಸೆಟ್ ಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋದು. ಸೊ ಅದ್ರ ಮೇಲೆ ಬಿಲ್ಲಿಂಗ್ ಎಲ್ಲ ಹಾಕಿ ಈಸ್ಕೊಳ್ಳೋ ಥರ ಇರುತ್ತೆ. ಸೊ ಇದರಲ್ಲೂ ಕೆಲವೊಂದು ಟೈಮು ಸೇಮು. ಸೊ ನಾವೊಂದು ಕೊಟೇಶನ್ ಮಾತಾಡಿರ್ತೀವಿ. ಸೊ ಇಫ್ ಇನ್ ಕೇಸ್ ಅವ್ರಿಗೆ ಚೇಂಜಸ್ ಬೇಕು ಅಂದರೆ ಚೇಂಜಸ್ ಮಾಡ್ಕೊತಿರ್ತಾರೆ. ಸೊ ಅವಾಗ ಏನಾಗುತ್ತೆ, ಒಂದು ಸ್ವಲ್ಪ ಏರುಪೇರು ಆಗಿರುತ್ತೆ. ಸೊ ಅದನ್ನೆಲ್ಲ ಡಿಸ್ಕಸ್ ಮಾಡಿ ನಮಗೆ ಪ್ರಾಫಿಟ್ ಬರೋ ಥರ ಮಾತಾಡ್ಕೋಬೋದು. ಇಫ್ ಇನ್ ಕೇಸ್ ಲಾಸಸ್ ಅಂದರೆ ಅದೇ ಗೈಸ್, ಒಂದು ಸತಿ ಪೇಂಟ್ ಮಾಡಿರ್ತೀವಿ, ಅದೆಲ್ಲ ಒಂದು ಸ್ವಲ್ಪ ಕ್ರ್ಯಾಕ್ ಆಗಿರುತ್ತೆ. ಸೊ ಅದೇನು ಮಾಡ್ತೀವಿ ನಮಗೆ. ಸೊ ಗೈಸ್ ಇವಾಗ ಏನು ಅಂದರೆ ಒಂದು ಬಿಸ್ನೆಸ್ಸಲ್ಲಿ ಒಂದೇನು ಕಲೀರಿ ಅಂದರೆ, ನಿಮಗೆ 10 ರೂಪಾಯಿ ಲಾಸ್ ಆಗ್ತಿದೆಯೋ ಅಥವಾ ಪ್ರಾಫಿಟ್ ಬರ್ತಿದೆಯೋ ಅಂತ ಯೋಚನೆ ಮಾಡಬೇಡಿ ಫಸ್ಟು. ಸೊ ಲಾಸು ಪ್ರಾಫಿಟ್ ಎಲ್ಲ ಸೆಕೆಂಡ್ರಿ, ಫೈನಲ್ ಪಾರ್ಟ್ ಅದು. ಸೊ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಕಸ್ಟಮರ್ಸ್ಗೆ ಸ್ಯಾಟಿಸ್ಫೈ ಮಾಡಬೇಕು. ಸೊ ನೀವು ಇವಾಗ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಯಾರ ಹತ್ರನೂ ಆರ್ಡರ್ ಇಸ್ಕೊಂಡಿರ್ತೀರ, ಎಲ್ಲೋ ಒಂದು ಕಡೆ ಕ್ರ್ಯಾಕ್ ಕಾಣಿಸ್ತಿದೆ ಅಂತ ಇಟ್ಕೊಳ್ಳಿ. ಸೊ ಅದನ್ನ ನೋಡಿದಾಗ ನೀವು ಒಂದು ಕ್ರ್ಯಾಕ್ ಕಾಣಿಸ್ತಾ ಬಿಡು ಅದೇನು ಹೈಲೈಟ್ ಆಗಲ್ಲ ಕಸ್ಟಮರ್ ಕಣ್ಣಿಗೆ ಅಂತ ಲೈಕ್ ಆ ಥರ ನೀವು ಯೋಚನೆ ಮಾಡ್ಬಿಟ್ಟಾಗ ಏನಾಗುತ್ತೆ, ಅಲ್ಲಿ ನಿಮ್ದು ಡೌನ್ಫಾಲ್ ಸ್ಟಾರ್ಟು. ಸೊ ಅದೊಂದನ್ನು ಕೂಡ ನೀವು ಬಿಡಬಾರ್ದು. ಸೊ ಓಕೆ 10 ರೂಪಾಯಿ ಲಾಸ್ ಆದರೂ ಚಿಂತೆ ಇಲ್ಲ, ನಮಗೆ ಫೈನಲ್ ಟಚ್ ಅಪ್ಪು ಕ್ಲೀನಾಗಿ ವರ್ಕೌಟ್ ಆಗೋ ಥರ ಸಿಗಬೇಕು, ನನಗೆ ಸ್ಯಾಟಿಸ್ಫೈ ಆಗಬೇಕು. ಸೊ ನನಗೆ ಸ್ಯಾಟಿಸ್ಫೈ ಆದರೆ ಕಸ್ಟಮರ್ಗೆ ಸ್ಯಾಟಿಸ್ಫೈ ಆದಂಗೆ. ಸೊ ಇಫ್ ಇನ್ ಕೇಸ್ ಅವರು ಏನಾದರೂ ಹೈಲೈಟ್ ಮಾಡಿದ್ರೆ ಲೈಕ್ ಇದು ಬೇಕು ಈ ಥರ ಇದು ಇಲ್ಲಿ ರೀವರ್ಕ್ ಮಾಡಿ ಅಂತ ಏನಾದ್ರು ಹೈಲೈಟ್ ಮಾಡಿದ್ರೆ ಅದನ್ನು ಕಂಪ್ಲೀಟಾಗಿ ಮಾಡಿಕೊಡಿ. ಸೊ ತಪ್ಪೇನಿಲ್ಲ. ಸೊ ಇವಾಗ ಒಬ್ರಿಗೆ ಆ ಥರ ನೀವು ಫುಲ್ಲು 100% ಸ್ಯಾಟಿಸ್ಫೈ ಮಾಡಿದ್ರಿ ಅಂದರೆ ಅವ್ರ ಕಡೆಯಿಂದ 10 ಆರ್ಡ್ರ್ ಬರೋ ಚಾನ್ಸಸ್ ಇರುತ್ತೆ ಗೈಸ್. ಸೊ ಒಬ್ರಿಗೆ ಡಿಸಪಾಯಿಂಟ್ ಮಾಡಿದ್ರಿ ಅಂದರೆ ಅವ್ರ ಕಡೆಯಿಂದ 10 ಅಲ್ಲ 20 ಅಲ್ಲ 30 ಆರ್ಡ್ರ್ ಬೇಕಾದ್ರೂ ಕ್ಯಾನ್ಸಲ್ ಆಗೋ ಚಾನ್ಸ್. ಅಂದರೆ ಕ್ಯಾನ್ಸಲ್ ಅಂದರೆ ನಿಮ್ಮ ಹತ್ರ ಬಂದು ಕ್ಯಾನ್ಸಲ್ ಆಗೋದು ಅಂತಲ್ಲ, ನಿಮ್ಮ ಹತ್ರ ಬರದೇ ಹೋಗೋದು ಆರ್ಡ್ರ್ಗಳು ತುಂಬ ಥರ ಆಗ್ಬಿಡುತ್ತೆ. ಸೊ ಈ ರೀತಿ ಕಸ್ಟಮರ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು. ಬಿಸ್ನೆಸ್ಸಲ್ಲಿ ಯಾವತ್ತಿದ್ರು ಗೈಸ್ 1 to 1. ಸೊ ಇವಾಗ ನಾವು ಕಸ್ಟಮರ್ ಜೊತೆ ಹೆಂಗೆ ಹ್ಯಾಂಡ್ಲ್ ಮಾಡ್ತೀವಿ, ಸೊ ಯಾರೇ ಬರಲಿ ಸೊ ಕಸ್ಟಮರ್ ಜೊತೆ ಕ್ಲೀನಾಗಿ ಹ್ಯಾಂಡಲ್ ಮಾಡಿ, ಕ್ಲೀನಾಗಿ ಇದು ಮಾಡಿ ಕಳಿಸಿದ್ರೆ ಸೊ ಅವರು ಒಂದು 10 ಜನಕ್ಕೆ ಹೇಳ್ತಾರೆ. ಸೊ ಇದು ಕೂಡ ಒಂದು ಮಾರ್ಕೆಟಿಂಗಾಗಿ ಯೂಸ್ ಮಾಡ್ಕೋಬೇಕು ನೀವು. ಸೊ ಇದು ಯಾವ ರೀತಿ ರನ್ ಆಗುತ್ತೆ. ಸೊ ಇದನ್ನು ನಾವು ಮಂತ್ಲಿ ಪೇಮೆಂಟ್ ಥರ ಮಾತಾಡ್ಕೊಂಡಿರ್ತೀವಿ. ಸೊ ಅದು ಮಾತಾಡೋದ್ರ ಮೇಲೆ ಹೋಗುತ್ತೆ. ಸೊ ಬಿಸ್ನೆಸ್ ಅವ್ರು ಕೊಡ್ತಾರೋದ್ರಿಂದ ಸೊ ಒಂದೇ ಶಾರ್ಟಲ್ಲಿ ಫುಲ್ ಕ್ಲಿಯರ್ ಮಾಡ್ತಾರಾ ಅಥವಾ ಏನು ಎತ್ತ ಈ ರೀತಿ ಹೋಗುತ್ತೆ. ನನ್ನ ಪ್ರಕಾರ ಇದೆಲ್ಲ ಮೆಜಾರಿಟಿಯಾಗಿ ನಡೆಯೋದು
ಮಾಡೋದು ಮಂತ್ಲಿ ವೈಸಸ್ಸೇ. ಸೊ ಏನೇನು ಖರ್ಚಾಗ್ತಿದೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಲೋಡ್ ಮೆಟೀರಿಯಲ್ ಬಂತು, ಸೊ ಫಾರ್ ಎಕ್ಸಾಂಪಲ್ ಗ್ರಾನೈಟ್ ಬಂತು ಅಥವಾ ಮಾರ್ಬಲ್ ಬಂತು, ಬಿಲ್ ಬಂದಾಗ ಏನು ಮಾಡ್ತೀವಿ, ಸೊ ಬಿಲ್ ಕೊಟ್ಬಿಟ್ಟು ಆ ಬಿಲ್ ಬರೋಷ್ಟು ದುಡ್ಡನ್ನ ಕಂಪ್ಲೀಟಾಗಿ ಈಸ್ಕೊಳ್ಳೋದು. ಸೊ ಒಂದು ಫೈನಲ್ ಕೊಟೇಶನ್ ಅನ್ನೋದೊಂದು ಕೊಟ್ಟಿರ್ತೀವಿ. ಸೊ ಇಷ್ಟು ಸ್ಕ್ವೇರ್ ಫೀಟ್ಗೆ ಈ ಥರ ಡಿಸೈನು, ಈ ಥರ ವರ್ಕ್ ಎಲ್ಲ ಸೇರಿಸಿ ಇದೆಲ್ಲ ಸೇರಿಸಿ ಲೈಕ್ ಒಂದು ಫಾರ್ ಎಕ್ಸಾಂಪಲ್ 1 crore 2 crore ಅಂತ 2 crore ಅಂತ ಕೊಟೇಶನ್ ಕೊಟ್ಟಿರ್ತೀವಿ. ಸೊ 2 crore ಅಂತ ಕೊಟೇಶನ್ ಕೊಟ್ಟಾಗ ಅದನ್ನು ಅವರು ಮೈನಸ್ ಮಾಡ್ಕೊತಾ ಹೋಗ್ತಾರೆ. ಸೊ 2 crore ಇವಾಗ ಗ್ರಾನೈಟ್ ವರ್ಕ್ ಮುಗೀತು, ಇಷ್ಟು ಪೇ ಮಾಡಿದ್ದೀವಿ ಅಂತ. ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ಇದು ಮಾಡಿ ಸೊ ಇಸ್ಕೊಳ್ಳೋದು. ಅಥವಾ ಇನ್ನೂ ಒಂಥರ ಬಿಸ್ನೆಸ್ ಯಾವ ರೀತಿ ಮಾಡ್ತಾರೆ ಅಂದರೆ, ಸೊ ಇವಾಗ 2 crore ಇದೊಂದು 1 year ಪ್ರಾಜೆಕ್ಟು, ಸೊ ಮಂತ್ಲಿ ನಮಗೆ ಬರಬೇಕು. ಸೊ ಅದನ್ನೇನು ಮಾಡ್ತಾರೆ, ಡಿವೈಡೆಡ್ ಬೈ 12 ಮಾಡಿ. ಸೊ 12 ಸೊ ಮಂತ್ಲಿ ಇಷ್ಟು ನಂದು ಸೇರಿಸಿ ನನ್ನ ಪೇಮೆಂಟು ಸೇರಿಸಿ ಇಷ್ಟು ಅಂತಂದು ಮಂತ್ಲಿ ಇಷ್ಟು ಪೇ ಮಾಡ್ಕೊತಾ ಹೋಗಿ ಅಂದ್ಬಿಟ್ಟು EMI ಪರ್ಪಸಲ್ಲೂ ಪೇ ಮಾಡ್ಕೊತಾರೆ. ಅಥವಾ 3 months ಪೇ ಮಾಡಿ ಏನಂತಾರ ಮಾತಾಡ್ಕೊತಾರೆ. ಅಥವಾ ಸೊ ಈ ಥರ ಮಂತ್ಲಿ ಇಷ್ಟು ಪೇ ಮಾಡ್ಕೊಂಡೋಗಿ, ಯಾಕಂದರೆ ಲೇಬರ್ಸ್ಗೆಲ್ಲ ಕೊಡಬೇಕಾಗುತ್ತೆ. ಆಮೇಲೆ ಫೈನಲಲ್ಲಿ ಏನು ಅಮೌಂಟ್ ಇದೆಯೋ ಅದರದ್ದು ಕೂತ್ಕೊಂಡು ಮಾತಾಡ್ಕೊಂಡು ಕೊಟೇಶನ್ ಏನಾದರೂ ಚೇಂಜಸ್ ಇದ್ದರೆ, ಲೈಕ್ ಇವಾಗ ಒಂದು ಕೊಟೇಶನ್ ಕೊಟ್ಟಿರ್ತೀವಿ ಮುಂಚೆನೇ, ಸೊ ಈ ರೀತಿ ಎಲ್ಲ ಬರುತ್ತೆ ಅಂತ. ಸೊ ಕೊಟೇಶನ್ ಏನಾದರೂ ಚೇಂಜಸ್ ಮಾಡ್ಕೊಂಡು ಇಫ್ ಇನ್ ಕೇಸ್ 2 crore ಕಡಿಮೆ ಆಯಿತು, 2 crore ಕಡಿಮೆ ಇಸ್ಕೊಳ್ಳೋದು. ಅಥವಾ 2 crore ಜಾಸ್ತಿ ಎಕ್ಸ್ಟೆಂಡ್ ಆಗಿದೆ ಅಂದರೆ ಎಕ್ಸ್ಟೆಂಡ್ ಆಗಿ ಇಷ್ಟು ಅಮೌಂಟ್ ಎಕ್ಸ್ಟೆಂಡ್ ಆಗಿದೆ ಅಂತ ಮಾತಾಡ್ಕೊಂಡು ಡಿಸ್ಕಸ್ ಮಾಡಿ ಇಸ್ಕೊಳ್ಳೋದು. ಸೊ ಇದು ಈ ರೀತಿ ರನ್ ಆಗುತ್ತೆ ಬಿಸ್ನೆಸ್. ಆಮೇಲೆ ಇನ್ನೂ ಒಂದು ಈ ಕನ್ಸ್ಟ್ರಕ್ಷನಲ್ಲಿ ಇದರಲ್ಲೇ ಇನ್ನೊಂದು ಹೆಂಗೆ ಬರುತ್ತೆ ಅಂದರೆ ಓನು. ಸೊ ಓನಾಗಿ ಮಾಡೋದು ಹೆಂಗಿರುತ್ತೆ, ಸೊ ಓನಾಗಿ ಅಂದರೆ ಗೈಸ್ ಸಿಂಪಲ್ಲು, ನಿಮ್ಮ ಸೈಟ್ ಕೂಡ ತಗೊಂಡು ಸೈಟಿಂದ ನೀವು ಝೆಡ್ಡಿಂದ ಕಟ್ಟಿ ಆಮೇಲೆ ಬಿಲ್ಡಿಂಗ್ ಥರ ಸೇಲ್ ಮಾಡೋ ಅಂಥದ್ದು. ಸೊ ಇದಕ್ಕೆ 100% ರಿಸ್ಕ್ ಇದೆ ಗೈಸ್. ಸೊ ಇದು ಹೇಗೆ ರನ್ ಆಗುತ್ತೆ ಅಂದರೆ, ನಿಮ್ಮ ಹತ್ರ ದುಡ್ಡು ಇರಬೇಕು. ಸೊ ಅಮೌಂಟು ನಿಮ್ಮ ಹತ್ರ ನೀವೆಷ್ಟು ಅಲ್ಲಿ ಇದು ಮಾಡ್ತಾ ಇರ್ತೀರೋ ಅಷ್ಟು ಅಮೌಂಟ್ ರೆಡಿ ಮಾಡ್ಕೋಬೇಕು. ನೀವು ಲೋನ್ ಆದರೂ ತಗೋಬೋದು, ಏನಾದರೂ ತಗೋಬೋದು, ಸೆಕೆಂಡ್ರಿ ಅದು ನಿಮಗೆ ಬಿಟ್ಟಿದ್ದು. ಸೊ ಸೈಟು ಇವಾಗ 40 ಸ್ಕ್ವೇರ್ ಫೀಟ್ ಇದೆ ಅಂದರೆ ಅದು 40 into 40 ಸ್ಕ್ವೇರ್ ಫೀಟ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ಲೈಕ್ ಅದರದ್ದು ಎಲ್ಲ ನೋಡಿ ನೀವೆಲ್ಲ ಡಿಸೈನ್ ಮಾಡಿ ನಿಮ್ಮದೇ ಓನ್ ಪ್ಲ್ಯಾನಿಂಗು A to Z ಹೆಂಗೆ ಬರಬೇಕು, ಇಂಟೀರಿಯರ್ ಡಿಸೈನ್ಸು ಎಲ್ಲ ಮಾಡಿ ಒಂದು ಫೈನಲ್ಲು ಈ ಬಿಲ್ಡಿಂಗ್ ಇಷ್ಟು ಖರ್ಚಾಗಿದೆ, ಸೊ 1 crore 70 lakhs ಖರ್ಚಾಗಿದೆ. ಸೊ ನಾನು ಒಂದು ವರ್ಷದಿಂದ ಹಾರ್ಡ್ ವರ್ಕ್ ಮಾಡಿರೋದಕ್ಕೆ 2 crore ನನಗೆ ಬರಬೇಕು. ಸೊ 2 crore ಬರಬೇಕು ಅಂದರೆ 2 crore ರಿಟ್ರನ್ನೇ ಬರಲ್ಲ. ಸೊ ಇದನ್ನು ಒಂದು ಸ್ವಲ್ಪ ಮಾರ್ಕೆಟಿಂಗ್ ಲೆವೆಲೆಲ್ಲ ಒಂದು ಸ್ವಲ್ಪ ಜಾಸ್ತಿ ಮಾಡಿ ನಾವೇನು ಮಾಡಬೇಕು, 2.5 crore ಅನ್ನೋ ಥರ ಅಡ್ವರ್ಟೈಸಿಂಗ್ ಮಾಡಿ, ಸೊ ಅದರಲ್ಲಿ ಅದೆಲ್ಲ ಒಂದು ಸ್ವಲ್ಪ ಬಾರ್ಗಿಂಗ್ ಎಲ್ಲ ಒಂದು ಸ್ವಲ್ಪ ಹೋಗಿ ಲೈಕ್ 2.2 crore 2.25 crore ಥರ ಬರೋ ಥರ ಚಾನ್ಸಸ್ ಇರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ, ನಿಮಗೆ 20 to 30 lakhs ಎಕ್ಸ್ಟ್ರಾ ಬರುತ್ತೆ. ಸೊ 20 to 30 lakhs ಎಕ್ಸ್ಟ್ರಾ ಬರುತ್ತೆ ಅಂದಿದ ತಕ್ಷಣ ನನ್ನ ವಿಡಿಯೋ ನೋಡ್ತಿರೋರು ಕೆಲವೊಬ್ಬರು ನನ್ನ ವಿಡಿಯೋ ನೋಡ್ತಿರೋರು ಕೆಲವೊಬ್ಬರು ಏನು ಅನ್ಕೋತೀರಾ, 20 to 30 lakhs ಒಂದು ಪೇಮೆಂಟಲ್ಲಿ ಅಂತ ಅನ್ಕೋತೀರಾ. ಸೊ ಅದಲ್ಲ ಗೈಸ್. ಸೊ 20 to 30 lakhs ಬೇಡ, 30 lakhs ಅಂತಲೇ ಅಂದ್ರೂ ಸೊ ಸಿಂಪಲಾಗಿ ಲೆಕ್ಕ ಹಾಕಿ, ನೀವು ಕಷ್ಟ ಬಿದ್ದಿರೋದೆಷ್ಟು 2 ವರ್ಷ. ಸೊ 2 ವರ್ಷ ಅಂದರೆ 24 ತಿಂಗಳು. ಸೊ ಕನ್ಸ್ಟ್ರಕ್ಷನಕ್ಕೆ 1 ವರ್ಷ ಅಂತಲೇ ಇಟ್ಕೊಳ್ಳಿ, ಫಾರ್ ಎಕ್ಸಾಂಪಲ್ 12 ತಿಂಗಳು ಅಂತಲೇ ಇಟ್ಕೊಳ್ಳಿ. 30 ಲಕ್ಷ ಡಿವೈಡೆಡ್ ಬೈ 12 ತಿಂಗಳಿಗೆ 30 ಲಕ್ಷ ಡಿವೈಡೆಡ್ ಬೈ 12 2,50,000 ಗೈಸ್. 2,50,000. ಅದಾದಮೇಲೆ ನಿಮ್ಮದು ಪೆಟ್ರೋಲ್ ಖರ್ಚು, ಡೀಸೆಲ್ ಖರ್ಚು, ಆ ಖರ್ಚು ಈ ಖರ್ಚು ಎಲ್ಲ ಕಳೆದು 1 ಲಕ್ಷ. ಸೊ 1 ಲಕ್ಷ ಮಂತ್ಲಿ 1 ಲಕ್ಷ ದುಡ್ದಿರ್ತೀರ. ಸೊ ಅದು ಒಂದು ಶಾರ್ಟ್ ಪೇಮೆಂಟಲ್ಲಿ ಬರೋ ಥರ ಬರ್ತಾ ಇರುತ್ತೆ ಅಷ್ಟೇ. ಸೊ ಈ ರೀತಿಯೂ ಮಾಡ್ತಾರೆ. ಅಂದರೆ ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದ್ದರು, ಒಂದು ಸ್ವಲ್ಪ ಬಜೆಟ್ ಜಾಸ್ತಿ ಇದ್ದು, ಸೊ ಓಕೆ ನಾನು ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಇದ್ದರೆ ಈ ರೀತಿ ಮಾಡ್ಕೊಂಡು ಹೋಗ್ತಾರೆ. ಸೊ ಇದು ಕಂಪ್ಲೀಟಾಗಿ ಇವತ್ತಿಂದು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಬಗ್ಗೆ ಮಾತಾಡಿರೋದಾಯಿತು. ಸೊ ಕನ್ಸ್ಟ್ರಕ್ಷನಲ್ಲಿ ಈ ರೀತಿ ಅಂದರೆ ಈ ರೀತಿ ಇರುತ್ತೆ. ಅದಾದಮೇಲೆ ಗೈಸ್ ಕಮರ್ಷಿಯಲ್ ಬಿಲ್ಡಿಂಗು ಈ ರೀತಿ ಎಲ್ಲ ಬರುತ್ತೆ. ಸೊ ಕಮರ್ಷಿಯಲ್ ಬಿಲ್ಡಿಂಗ್ ಎಲ್ಲ ಸಿಕ್ಕಾಪಟ್ಟೆ ಈಸಿ ಗೈಸ್. ಸೊ ಅದೆಲ್ಲ ಏನು ಪ್ರಾಬ್ಲಮೇ ಇರಲ್ಲ. ಸೊ ಕಮರ್ಷಿಯಲ್ ಬಿಲ್ಡಿಂಗ್ಗಳಲ್ಲಿ ಏನು ಬೇಕು, ಲೈಕ್ ಒಂದು ವಾಶ್ರೂಮ್ ಕೇಳ್ತಾರೆ. ಸೊ ಒಂದು ವಾಶ್ರೂಮ್ ಕಟ್ತೀವಿ. ಸೊ ಅದಾದಮೇಲೆ ಬಿಲ್ಡಿಂಗು ಲೈಕ್ 4 ಗೋಡೆ ಬರಬೇಕು, ಸ್ಟೇರ್ ಕೇಸ್ ಬರಬೇಕು, ಲಿಫ್ಟು. ಫಾರ್ ಎಕ್ಸಾಂಪಲ್ ಸ್ಕ್ವೇರ್ ಫೀಟ್ ಜಾಸ್ತಿ ಇದ್ದು ಲೈಕ್ ನಮಗೆ 4 ಫ್ಲೋರ್ 5 ಫ್ಲೋರ್ ಕಮರ್ಷಿಯಲ್ ಬಿಲ್ಡಿಂಗ್ ಬೇಕು ಅಂದಾಗ ಒಂದು ಲಿಫ್ಟ್ ಕೇಳ್ತಾರೆ, 100% ಲಿಫ್ಟ್ ಕೇಳ್ತಾರೆ. ಅದಾದಮೇಲೆ ಇದು ಈ ರೀತಿ
ಸೊ ಇದರಲ್ಲಿ ಕನ್ಸ್ಟ್ರಕ್ಷನು ಅಂದರೆ ಕಮರ್ಷಿಯಲ್ಲು ಸೇಲ್ ಅಂದರೆ ಲೀಸ್ಗೆ ಹಾಕಿ ಲೈಕ್ ಅದರಿಂದ ಬಾಡಿಗೆ ಬಂದರೆ ಸಾಕು ಅಂತ ಥಿಂಕ್ ಮಾಡೋರು. ಇಫ್ ಇನ್ ಕೇಸ್ ಕಮರ್ಷಿಯಲ್ ಜಾಗ ಐತೆ ಬಟ್ ನಾನೇ ಒಂದು ಓನಾಗಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಅದ್ರ ಮೇಲೆ ಆರ್ಡ್ರ್ ಸಿಗುತ್ತೆ ಗೈಸ್. ಸೊ ಆರ್ಡ್ರ್ ಸಿಕ್ತಾಗ ಫಾರ್ ಎಕ್ಸಾಂಪಲ್ ಇವಾಗ ನಂದು ಕ್ಲಾತಿಂಗ್ ಬಿಸ್ನೆಸ್ ಇರೋದು, ಕ್ಲಾತಿಂಗ್ ಬಿಸ್ನೆಸ್ ಒಂದು ಲೈಕ್ ನಾನು ಒಂದು ಫಸ್ಟ್ ಫ್ಲೋರಲ್ಲಿ ಕಿಡ್ಸ್ ಮಾಡಬೇಕು ಅಥವಾ ಲೇಡೀಸ್ ಮಾಡಬೇಕು, ಒಂದು ಫ್ಲೋರ್ ಕಿಡ್ಸು, ಒಂದು ಫ್ಲೋರ್ ಲೇಡೀಸು, ಒಂದು ಫ್ಲೋರ್ ಮೆನ್ಸು, ಒಂದು ಫ್ಲೋರಲ್ಲಿ ಲೈಕ್ ಏನೋ ಒಂದು ಸ್ವಲ್ಪ ಅಫಿಷಿಯಲ್ ವೆಡ್ಡಿಂಗ್ ಇದು ಅಂದರೆ ಲೈಕ್ ಮೆಜರ್ಮೆಂಟ್ ತಗೊಂಡು ಓನ್ ಸ್ಟಿಚಿಂಗ್ ಥರ ಮಾಡಿ ಈ ರೀತಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಇದ್ರ ಮೇಲೆ ಮಾಡಿ ಅಂದಾಗ ನಾವೇನು ಮಾಡಬೇಕು, ಫುಲ್ಲು ಅಂದರೆ ಇಂಟೀರಿಯರ್ ಅಂದರೆ ಒಳಗಡೆಯಿಂದನೇ ಸ್ಟೇರ್ ಕೇಸ್ ಎಲ್ಲ ಕೊಟ್ಟು ಸೊ ಕಂಪ್ಲೀಟಾಗಿ ಅವ್ರು ಒಳಗಡೆ ಬಂದಿದ ತಕ್ಷಣ ನೀವು ಎಕ್ಸಿಟ್ ಆಗಬೇಕು ಅಂದ್ರೆ ಕೆಳಗಡೆ ಬಂದು ಎಕ್ಸಿಟ್ ಆಗಬೇಕು ಅನ್ನೋ ರೀತಿ ಪ್ಲ್ಯಾನ್ ಮಾಡಿ, ಸೊ ಆಚೆಗಡೆ ಎಲ್ಲಿಂದನೂ ಎಸ್ಕೇಪ್ ಆಗದಿರೋ ಥರ ಪ್ಲ್ಯಾನ್ ಮಾಡಿ ಎಲ್ಲ ಮಾಡಿ ಆಮೇಲೆ ಎಕ್ಸಿಟ್ ಎಮರ್ಜೆನ್ಸಿ ಎಕ್ಸಿಟ್ ಎಲ್ಲ ಕೊಟ್ಟು ಕ್ಲೀನಾಗಿ ಅದಾದಮೇಲೆ ಮುಗಿಸ್ಕೊಡ್ತೀವಿ. ಸೊ ಕನ್ಸ್ಟ್ರಕ್ಷನ್ ಇದು ಬರುತ್ತೆ. ಆಮೇಲೆ ಇಂಟೀರಿಯರ್ ವರ್ಕ್ಸು ಇನ್ಕ್ಲೂಡಿಂಗ್ ಆಗೋದ್ರೆ ಸೊ ಇನ್ಕ್ಲೂಡಿಂಗ್ ಅದನ್ನು ಕೂಡ ಎಲ್ಲ ಕಂಪ್ಲೀಟಾಗಿ ಮಾಡಿಕೊಡ್ತಾರೆ. ಸೊ ಕನ್ಸ್ಟ್ರಕ್ಷನ್ ಅಂದ್ರಲ್ಲಿ ಈ ರೀತಿ ರನ್ ಆಗುತ್ತೆ ಗೈಸ್ ಕನ್ಸ್ಟ್ರಕ್ಷನು. ಸೊ ವೆರೈಟೀಸ್ ಆಫ್ ಬಿಸ್ನೆಸ್ ಬಗ್ಗೆ ಹೇಳ್ತೀನಿ ಅಂತ ಬಂದೆ. ಸೊ ಕನ್ಸ್ಟ್ರಕ್ಷನ್ ಬಗ್ಗೆ ತುಂಬ ಲೆಂತಿ ಆಗೋಯ್ತು. ಸೊ ಲೆಂತಿ ಆಗಿರೋದ್ರಿಂದ ಗೈಸ್ ಸೊ ನಾಳಿದ್ದು ವಿಡಿಯೋ ಎಲ್ಲ ಆಲ್ಮೋಸ್ಟ್ ಇದ್ರ ಬಗ್ಗೆನೇ ಮಾಡ್ತೀನಿ. ಒಂದೊಂದು ಬಿಸ್ನೆಸ್ ಕಾನ್ಸೆಪ್ಟ್ ಇಟ್ಕೊಂಡು ಯಾವ ರೀತಿ ರನ್ ಆಗುತ್ತೆ ಅನ್ನೋ ಥರ ಹೇಳೋ ಥರ ಹೋಗ್ತೀನಿ. ಸೊ ಇದು ಬಂದು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಬಂದು ಲಾಂಗ್ ಟರ್ಮು ಗೈಸ್. ವೆಯ್ಟ್ ಮಾಡಬೇಕು. ಸೊ ಡೈಲಿ ಟೆನ್ಷನ್ ಇರುತ್ತಾ? ಇಲ್ಲ ಗೈಸ್, ಡೈಲಿ ಟೆನ್ಷನ್ನು ಕಡಿಮೆ ಇರುತ್ತೆ. ಸೊ ಅದ್ರ ಮೇಲೆ ರನ್ ಆಗ್ತಾ ಇರುತ್ತೆ. ಸೊ ಏನೋ ಡಿಸ್ಟರ್ಬೆನ್ಸ್ ಆಗ್ತಿದೆ ಗೈಸ್. ಅವಾಗಿಂದ ನನಗೇನೋ ಅಂತ ಗೊತ್ತಾಗ್ತಿಲ್ಲ. ಫೋನಲ್ಲಿ ಏನೋ ಸೌಂಡ್ ಬರ್ತಿದೆ, ಅದು ಏನು ಅಂತ ನನಗೂ ಅರ್ಥ ಆಗ್ತಿಲ್ಲ. ಸೊ ಓಕೆ ಫೈನ್, ಇಟ್ಸ್ ಓಕೆ. ಸೊ ಸಾರಿ ನಿಮಗೂ ಡಿಸ್ಟರ್ಬ್ ಆಗಿದ್ದರೆ. ಸೊ ಈ ರೀತಿ ಇರುತ್ತೆ ಗೈಸ್. ಮಾತ್ರ ಪೇಷನ್ಸ್ ಲೆವೆಲು ನೆಕ್ಸ್ಟ್ ಲೆವೆಲಲ್ಲಿ ಇರಬೇಕು. ಸೊ ಕನ್ಸ್ಟ್ರಕ್ಷನಲ್ಲಿ ಯಾವುದೇ ಕಾರಣಕ್ಕೂ ಇವಾಗ ನೀವು ಒಂದು ಮಂತ್ಲಿ ಒಂದು ಪೇಮೆಂಟ್ ಆಗುತ್ತೆ ಅಂತಿರುತ್ತೆ. ಸೊ ಕೆಲವೊಂದು ಟೈಮು ಅದು ಬಿಲ್ ರಿಜೆಕ್ಟ್ ಆಗಿ ನೆಕ್ಸ್ಟ್ ಮಂತೇ ಡಬಲ್ ಪೇಮೆಂಟ್ ಥರ ಹೋಗೋ ಥರ ಚಾನ್ಸಸ್ ಇರುತ್ತೆ. ಲೈಕ್ 1 ಮಂತ್ ವೆಯ್ಟಿಂಗ್ ಪೀರಿಯಡ್ ಇರುತ್ತೆ. ಆ ರೀತಿ ಏನೇನೋ ಪ್ರಾಬ್ಲಮ್ಸ್ಗಳಿರುತ್ತೆ ಗೈಸ್. ಸೊ ಪೇಷನ್ಸ್ ಲೆವೆಲ್ ನೆಕ್ಸ್ಟ್ ಲೆವೆಲಲ್ಲಿ ಇರಬೇಕು. ಯಾಕೆ ಅಂದರೆ ನೀವು ಕಸ್ಟಮರ್ ಜೊತೆ ಡೀಲ್ ಮಾಡ್ತಿಲ್ಲ, ನೀವು ಓನರ್ ಜೊತೆನೇ ಡೀಲ್ ಮಾಡ್ತಾ ಇರೋದು. ಸೊ ಅವರು ಲೈಕ್ ಪೇಮೆಂಟ್ ಪುಷ್ ಮಾಡೋದು, ಪೇಮೆಂಟ್ ಮಾಡೋದು ಎಲ್ಲ ಅವ್ರ ಹ್ಯಾಂಡ್ಲಿಂಗಲ್ಲಿರುತ್ತೆ. ಸೊ ಇದು ಯೂಸ್ ಅಮೌಂಟ್ ಆಗಿರೋದ್ರಿಂದ ಫಾರ್ ಎಕ್ಸಾಂಪಲ್ ಇವಾಗ ಬಟ್ಟೆ ತಗೊಳಕ್ಕೆ ಬರೋರು ಏನು ಮಾಡ್ತಾರೆ, ಸೊ ಬಟ್ಟೆ ತಗೊಂಡು ಆನ್ ಸ್ಪಾಟ್ ಪೇಮೆಂಟ್ ಮಾಡ್ಬಿಟ್ಟು ಒಯ್ತಾರೆ. ಸೊ ಕೆಲವೊಬ್ರು ಗೊತ್ತಿರೋರಷ್ಟೇ ಲೈಕ್ ಗೊತ್ತಿರೋರಿಗೆ ನಾವು ಕೊಡೋದು, ಗೊತ್ತಿರೋರ್ಗೆ ಅಷ್ಟೇ ನಾವು ಇದು ಮಾಡೋದು. ಸೊ ಇದರಲ್ಲಿ ಹೆಂಗಾಗುತ್ತೆ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸಲ್ಲಿ ನಿಮ್ಗೆ ಗೊತ್ತಿಲ್ಲದೇ ಇರಲಿ. ಸೊ ಒಂದು ಸತಿ ಕಮಿಟ್ಮೆಂಟ್ಗೆ ಕೈ ಹಾಕಿದ್ಮೇಲೆ ಅವರು ಪೇಮೆಂಟ್ ಕೊಟ್ಟಂಗೆ ನೀವು ಮಾಡ್ಕೊತಾ ಹೋಗ್ತಾ ಇರಬೇಕು. ಸೊ ಇಫ್ ಇನ್ ಕೇಸ್ ಪೇಮೆಂಟ್ ಡಿಲೇ ಆಯಿತು ಅಂದರೆ ಸೊ ನೀವು ವರ್ಕ್ ಕಂಪ್ಲೀಟ್ ಮಾಡಲೇಬೇಕು ಗೈ. ಸೊ ನಿಮ್ಮ ಟಾರ್ಗೆಟ್ ಇರುತ್ತೆ. ಆಮೇಲೆ ಇನ್ನೂ ಒಂದೇನು ಅಂದರೆ ನೀವು ಇವಾಗ ಕನ್ಸ್ಟ್ರಕ್ಷನ್ನು ಫಾರ್ ಎಕ್ಸಾಂಪಲು ಯಾರ ಹತ್ರನೂ ಇವಾಗ ನಾವು ಸೆಕೆಂಡ್ ಪಾಯಿಂಟಲ್ಲಿ ಹೇಳಿದೆ. ಸೊ ಯಾರೋ ಒಬ್ಬರು ಕೊಡ್ತಾರೆ ಆರ್ಡ್ರ್ ಇಸ್ಕೊಂಡು ಕಂಪ್ಲೀಟಾಗಿ ಅವ್ರ ಸೈಟಲ್ಲಿ ಮನೆ ಅವ್ರ ಡಿಸೈನ್ ಪ್ರಕಾರ ಅವ್ರು ಒಪ್ಕೊಳ್ಳೋ ಥರ ಮನೆ ಕಟ್ಟಿ ಕೊಡೋದು. ಸೊ ಒಂದು ಮನೆ ಯಾಕೆ ಕಟ್ತೀರ ನೀವು ಒಂದು 5-6 ಆರ್ಡ್ರ್ ತಗೊಂಡಿರ್ತೀರ. ಸೊ 5-6 ಕಡೆ ನೀವು ಕಮಿಟ್ಮೆಂಟ್ ಹಾಕಿರ್ತೀರ. ಸೊ ಇವಾಗ ಅವ್ರು ಏನೋ ಪೇಮೆಂಟ್ ಮಾಡಿಲ್ಲ ಅಂದ್ಬಿಟ್ಟು ನೀವು ಇಲ್ಲಿ ವರ್ಕನ್ನ 1-2 ದಿನ ಸ್ಟಾಪ್ ಮಾಡಿಬಿಟ್ರೆ ಲೇಬರ್ಸ್ದು ಪೇಮೆಂಟು ಸೊ ಅವ್ರನ್ನ ಶಿಫ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅವರು ಈಗ ಕಂಪ್ಲೀಟ್ ಆಗೋವರೆಗೂ ಇಲ್ಲೇ ಇರ್ತಾರೆ ಅನ್ನೋ ಥರ ಮೈಂಡ್ ಸೆಟಲ್ಲಿ ಇರ್ತಾರೆ. ಸೊ ಅವಾಗ ಏನು ಮಾಡ್ತೀರಾ, ಸೊ ಕಂಪ್ಲೀಟ್ ಆಗಿಬಿಡ್ಲಿ ಆಮೇಲೆ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ರೀತಿ ಮೈಂಡ್ ಸೆಟ್ ಓಡಿಸ್ತೀರಾ. ಸೊ ಇದರಿಂದ ಹೆಂಗೆ ಎಸ್ಕೇಪ್ ಆಗಬೇಕು ಅಂದರೆ ಸಿಂಪಲ್ಲಾಗಿ ಲೇಬರ್ಸು ಜಾಸ್ತಿ ಜನ ಬಿಡಬೇಡಿ. ಸೊ ಇಫ್ ಇನ್ ಕೇಸ್ ಪೇಮೆಂಟ್ ಹೋಲ್ಡ್ ಮಾಡಿದ್ದಾರೆ, ಜಾಸ್ತಿ ಪೇಮೆಂಟ್ ಕೊಡ್ತಾ ಇಲ್ಲ ಅಂದರೆ ಸ್ಟಾಪ್ ಮಾಡಿ ಬಿಸ್ನೆಸ್ನ. ಲೈಕ್ ಯಾವುದೇ ಕಾರಣಕ್ಕೂ ನೀವು ಸುಮ್ಮನೆ ಇಮ್ಯಾಜಿನರಿಲಿ ಅಥವಾ ಓಕೆ ಸಿಗುತ್ತೆ ಅಥವಾ ಫ್ಯೂಚರ್ನ ನೀವು ಇಮ್ಯಾಜಿನ್ ಮಾಡ್ಕೊಂಡು ಸಿಗದೇ ಇಲ್ಲ ಹೋಗುತ್ತೆ ಅಂತ ಅಂದ್ಕೊಂಡು ಲೈಕ್ ಸುಮ್ಮನೆ ಅನ್ವಾಂಟೆಡ್ ಕಮಿಟ್ಮೆಂಟ್ಸ್ಗೆ ನೀವು ತಲೆ ಹಾಕ್ಬೇಡಿ. ಲೈಕ್ ಓಕೆ ಸಿಕ್ಕಿಲ್ವಾ ಪೇಮೆಂಟು, ಆಗ್ತಾ ಇಲ್ವಾ, 1 ಮಂತ್ 2 ಮಂತ್ಸ್ ವೆಯ್ಟಿಂಗ್ ಪೀರಿಯಡ್, ಓಕೆ 1 ಮಂತ್ ಕಾದಿದ್ದೀವಿ, ಸೆಕೆಂಡ್ ಮಂತ್ ಹಂಗೆ ಮಾಡಿದ್ರೆ ಏನು ಮಾಡಿ ಸ್ಟಾಪ್ ಮಾಡಿ. ಸೊ ಅಲ್ಲಿರೋರ್ನೆಲ್ಲ ಶಿಫ್ಟ್ ಮಾಡಿ. ಸೊ ನಿಮ್ದು ಇನ್ನೂ 3-4 ಪ್ರಾಜೆಕ್ಟ್ ನಡೀತಾ ಇರುತ್ತೆ. ಸೊ ಅಲ್ಲಿಗೆ ಶಿಫ್ಟ್ ಮಾಡಿ, ಅಲ್ಲಿ ಒಂದು ಸ್ವಲ್ಪ ಬೇಗ ವರ್ಕ್ ಆಗೋ ಥರ ಮಾಡಿ. ಸೊ ಪೇಮೆಂಟ್ ಯಾರ್ಯಾರೆಲ್ಲ ಫಾಸ್ಟಾಗಿ ಕೊಡ್ತಾ ಇರ್ತಾರೋ ಅಲ್ಲೊಂದು ಸ್ವಲ್ಪ ಇಂಪ್ರೂವ್ ಮಾಡಿ. ಸೊ ಅವ್ರಿಗೆ ಹೇಳಿ ಓಕೆ ಲೇಬರ್ಸ್ ಎಕ್ಸ್ಟ್ರಾ ಆಗಿದ್ದಾರೆ, ಆಮೇಲೆ ಅವ್ರ ಹತ್ರ ಹೋಗ್ಬಿಟ್ಟು ನಾನು ಅಲ್ಲೊಂದು ವರ್ಕು ನಿಂತೋಗಿದೆ ಅಲ್ಲಿಂದ ಲೇಬರ್ಸ್ ಹಂಗೆಲ್ಲ ಹೇಳ್ಬೇಡಿ. ಲೇಬರ್ಸ್ ಎಕ್ಸ್ಟ್ರಾ ಆದರೂ ಲೇಬರ್ಸ್ ಇಲ್ಲಿ ಬಂದು ಮಾಡ್ತಿದ್ದಾರೆ, ಸೊ ಪೇಮೆಂಟ್ ಈ ಥರ ಅವ್ರಿಗೂ ಎಕ್ಸ್ಟ್ರಾ ಸೇರಿಸಿ ಈ ರೀತಿ ಪೇಮೆಂಟು ಹಂಗೆ ಅಂತ ಎಕ್ಸೆಟ್ರಾ ಮಾಡ್ಕೊತಾರೆ. ಸೊ ಆಮೇಲೆ ಇದರಲ್ಲಿ ಇನ್ನೊಂದು ಹೆಂಗೆ ಹೋಗುತ್ತೆ ಅಂದರೆ ಗೈಸ್, ಸೊ ಇದರಲ್ಲಿ ಲೇಬರ್ ವರ್ಕು ಹೋಗುತ್ತೆ. ಸೊ ಲೇಬರ್ ವರ್ಕ್ ಅಂದರೆ ಸಿಂಪಲ್ಲು, ನಾವು ಲೇಬರ್ಸ್ನೆಲ್ಲ ಅವ್ರು ಕೊಡ್ತಾರೆ. ಸೊ ಮೆಟೀರಿಯಲ್ಸ್ನೆಲ್ಲ ಓನರ್ ಹಾಕ್ಸ್ಬೇಕು. ಸೊ ಮೆಟೀರಿಯಲ್ಸ್ ಎಲ್ಲ A to Z ಓನರ್ ಹಾಕ್ಸ್ತಾರೆ. ಸೊ ಲೇಬರ್ ಬಾಡಿಗೆ ಮಾತ್ರ ಇಸ್ಕೋಬೇಕು. ಸೊ ಅವ್ರದ್ದು ಸ್ಕ್ವೇರ್ ಫೀಟಲ್ಲಿ ಲೈಕ್ ಒಬ್ಬೊಬ್ಬರು ಸ್ಕ್ವೇರ್ ಫೀಟಲ್ಲಿ ಇಸ್ಕೊತಾರೆ. ಸೊ ಇಷ್ಟು ಸ್ಕ್ವೇರ್ ಫೀಟ್ ಮುಗಿಸ್ಕೊಡ್ತೀವಿ ಅಂದರೆ ಇಷ್ಟು ಅಮೌಂಟ್ ಪೇ ಮಾಡಬೇಕು ನಮಗೆ ಅಂತ. ಒಬ್ಬೊಬ್ಬರು ಅವರ್ಲಿ ಮಾತಾಡ್ಕೊತಾರೆ, ಒಬ್ಬೊಬ್ಬರು ಡೇ ಮಾತಾಡ್ಕೊತಾರೆ.
ಸೊ ಈ ರೀತಿ ರನ್ ಆಗುತ್ತೆ ಬಿಸ್ನೆಸ್. ಸೊ ಬಿಸ್ನೆಸ್ ಅಂದರೆ ಗೈಸ್ ಎಲ್ಲ ಒಂದೇ ಥರ ರನ್ ಆಗೋಲ್ಲ. ಸೊ ಇವಾಗ ನಾನು ಒಂದು ಹೇಳಿದೆ, ಸೊ ಲೇಬರ್ ವರ್ಕು ಅಂತ. ಸೊ ಇವಾಗ ಏನು ಮಾಡಬೇಕು, ಇವಾಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಕರೀತಾರೆ, ನಮ್ಮ ಹತ್ರ ಸೈಟ್ ಇದೆ, ನಾವು ಮನೆ ಕಟ್ಕೊಡಿ ಅಂತ. ಸೊ ಅವಾಗ ಏನು ಮಾಡ್ತಾರೆ, ಓಕೆ ಫೈನ್ ಮನೆ ಕಟ್ಕೊಡ್ತೀವಿ ಅಂತ ಒಪ್ಕೊತೀವಿ. ಸೊ ಅವ್ರಿಗೆ ಲೇಬರ್ ಮಾತ್ರ ಬೇಕಾಗಿರ್ತಾರೆ. ಸೊ ಲೇಬರ್ಸ್ ಮಾತ್ರ ಪ್ರೊವೈಡ್ ಮಾಡ್ಕೊತಾ ಹೋಗಿ ನಾವೆಲ್ಲ ಮೆಟೀರಿಯಲ್ಸ್ ಎಲ್ಲ ನಾವೇ ಖುದ್ದಾಗಿ ನೋಡಿ ಚೆನ್ನಾಗಿರೋದು ಕ್ವಾಲಿಟಿ ಇರೋದನ್ನ ನಾವು ಹಾಕ್ಸ್ಕೊಡ್ತೀವಿ ಅಂತ ಅಂತಾರೆ. ಸೊ ಓಕೆ ಫೈನ್ ಹಾಕ್ಸ್ಕೊಡ್ಬೇಕು, A to Z ಮೆಟೀರಿಯಲ್ಸ್ ಎಲ್ಲ ಅವ್ರು ಹಾಕ್ಸ್ಕೊಡ್ತಾ ಇರ್ತಾರೆ. ಸೊ ಆ ಟೈಮ್ಗೆ ಯಾವ ಥರ ಲೇಬರ್ಸ್ ಬೇಕು ಅವ್ರನ್ನ ಪ್ರೊವೈಡ್ ಮಾಡ್ಕೊತಾ ಹೋಗಬೇಕು. ಸೊ ನಾವು ಹೆಂಗೆ ಮಾತಾಡ್ಕೊತೀವಿ, ಸೊ ಓಕೆ ಡೈಲಿ ಪೇಮೆಂಟ್ ಕೊಟ್ಬಿಡಿ, ಸೊ ಡೈಲಿ ಇಷ್ಟು ಅಂತ ಕೊಟ್ಬಿಡಿ ಅಂತ ಮಾತಾಡ್ಕೊತೀವಿ. ಅಥವಾ ಸ್ಕ್ವೇರ್ ಫೀಟಿಗೆ ಇಷ್ಟು ಅಂತ ಮಾತಾಡ್ಕೊತಾರೆ. ಸೊ ಸ್ಕ್ವೇರ್ ಫೀಟಿಗೆ ಇಷ್ಟು ಅಂದರೆ ಇಷ್ಟು ಸ್ಕ್ವೇರ್ ಫೀಟ್ ಮುಗಿಸಿದ್ರೆ ಸ್ಕ್ವೇರ್ ಫೀಟಿಗೆ 100 ರೂಪೀಸು, 80 ರೂಪೀಸು, 50 ರೂಪೀಸು, 30 ರೂಪೀಸು ಅಂತ ಮಾತಾಡ್ಕೊಂಡಿರ್ತೀವಿ. ಸೊ ಆ ರೀತಿ ಆ ಸ್ಕ್ವೇರ್ ಫೀಟ್ ಪ್ರಕಾರ ಮಾತಾಡ್ಕೊತಾರೆ. ಸೊ ಇದರಲ್ಲಿ ಯಾವ್ದು ಬೆಸ್ಟು, ಸೊ ನಾವು ಇವಾಗ ಮನೆ ಕಟ್ಸ್ಬೇಕು ಅಂತಿದ್ದೀವಿ, ನಾವು ಬಿಸ್ನೆಸ್ ಮಾಡೋ ಪರ್ಪಸಲ್ಲಿಲ್ಲ. ಸೊ ಇದರಲ್ಲಿ ಇವ್ರಿಗೇನು ಇನ್ಫಾರ್ಮೇಷನ್ ಕೊಡ್ತೀರಾ ಅಂದರೆ, ನನ್ನ ಪ್ರಕಾರ ಸ್ಕ್ವೇರ್ ಫೀಟ್ ಇಸ್ ದ ಬೆಸ್ಟ್ ಆಪ್ಷನ್ ಗೈಸ್. ಯಾಕೆ ಅಂದರೆ ಅವ್ರು 10 ದಿನ ಲೇಟಾಗಿ ಮಾಡಿದ್ರು ಸ್ಕ್ವೇರ್ ಫೀಟ್ ಆಗೇ ಇರುತ್ತೆ. ಸೊ ಅದರಲ್ಲಿ ಏನೂ ಚೇಂಜಸ್ ಆಗೋಲ್ಲ. ಸೊ 10 ದಿನ ಬೇಗ ಮುಗಿಸಿದ್ರು ಸ್ಕ್ವೇರ್ ಫೀಟ್ ಆಗೇ ಇರುತ್ತೆ. ಸೊ ಬೇಗ ವರ್ಕ್ ಮುಗಿಬೇಕು ಮತ್ತು ನಿಮಗೆ ಒಂದು ಸ್ವಲ್ಪ ಸೇವಿಂಗ್ಸ್ ಆಗಬೇಕು ಅಂದರೆ ಸ್ಕ್ವೇರ್ ಫೀಟ್ ಮೇಲೆ ಮಾತಾಡ್ಕೊಳ್ಳೋದು ಬೆಸ್ಟ್ ಆಪ್ಷನ್. ಸೊ ವಿಚಾರಿಸಿ ಫಸ್ಟು. ನಿಮಗೇನು ಗಂಧ ಗಾಳಿ ಗೊತ್ತಿಲ್ದಿರ ಸುಮ್ಮನೆ ಹೋಗ್ಬಿಟ್ಟು ಲಾಕ್ ಆಗಬೇಡಿ. ಒಂದು 2-3 ಜನದ ಹತ್ರ ವಿಚಾರಿಸಿ, ಈ ರೀತಿ ಇದೆ, ಈ ರೀತಿ ಪ್ಲ್ಯಾನ್ ಇದೆ, ಈ ರೀತಿ ಇದೆ ಅಂತ ಎಲ್ಲ ನಿಮ್ದು ಏನು A to Z ಏನೇನು ಪ್ಲ್ಯಾನ್ ಐತೆ ಎಲ್ಲ ಹೇಳ್ಬಿಟ್ಟು, ಸೊ ನಿಮ್ದೇನು ಚಾರ್ಜಸ್ ಅಂತ ಕೇಳಿ. ಸೊ ಅವರೊಂದು ಇದು ಹೇಳ್ತಾರೆ. ಸೊ ಅವ್ರದ್ದೊಂದು ಚಾರ್ಜಸ್ ಹೇಳ್ತಾರೆ, ಅಂದರೆ ಇಷ್ಟು ಪೇ ಮಾಡಿ ಅಂತಂತಾರೆ, ಇಷ್ಟು ಸ್ಯಾಲ್ರಿ ಅಂತ ಹೇಳ್ತಾರೆ. ಸೊ ಅದಾದ್ಮೇಲೆ ಇನ್ನೊಬ್ರನ್ನ ಹಿಡೀರಿ, ಇನ್ನೊಬ್ರ ಹತ್ರ ಮಾತಾಡಿ, ಇನ್ನೊಬ್ರ ಹತ್ರ ಅವ್ರದ್ದು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ವಿಚಾರಿಸಿ. ಸೊ ಇಬ್ರಿಗೂ ಟ್ಯಾಲಿ ಮಾಡಿ 5 to 10K ಡಿಫ್ರೆನ್ಸು. ಅಂದರೆ ಫಾರ್ ಎಕ್ಸಾಂಪಲ್ ಇವನೊಂದು 5 ಲಕ್ಷ ಹೇಳ್ದ, ಇವನೊಂದು 4,50,000 60,000 ಹೇಳ್ದ. ಸೊ ಈ ರೀತಿ ಒಂದು ಮಿನಿಮಲ್ ಡಿಫ್ರೆನ್ಸ್ ಇದ್ದಾಗ ಏನು ಬೇಜಾರು ಮಾಡ್ಕೊಬಿಡಿ ಗೈಸ್. ಯಾಕೆಂದರೆ ಇವ್ರ ಹತ್ರ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಇರ್ತಾರೆ. ಎಕ್ಸ್ಪೀರಿಯನ್ಸ್ಡ್ ಇದ್ದು ಒಂದು ಸ್ವಲ್ಪ ವರ್ಕು ಚೆನ್ನಾಗಿ ನಡೀತಾ ಇರುತ್ತೆ, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಕೇಳಿರ್ತಾರೆ. ಇವ್ರ ಹತ್ರ ಒಂದು ಸ್ವಲ್ಪ ಈಗ ಸ್ಟಾರ್ಟಿಂಗು ಫ್ರೆಷರ್ಸ್ ಥರ ಇರ್ತಾರೆ. ಸೊ ವರ್ಕ್ ಒಂದು ಸ್ವಲ್ಪ ಕ್ವಾಲಿಟಿ ಕಡೆ, ಆಮೇಲೆ ಎಕ್ಸ್ಪೀರಿಯನ್ಸ್ ಒಂದು ಸ್ವಲ್ಪ ಕಡಿಮೆ ಇರುತ್ತೆ, ಅದಕ್ಕೆ ಒಂದು 10-20 ಡಿಫ್ರೆನ್ಸ್ ಇರುತ್ತೆ. ಆಮೇಲೆ ಯೋಚನೆ ಮಾಡಿ, ಆಮೇಲೆ ನೋಡಿ, ಸೊ ವರ್ಕರ್ಸ್ನ ನೋಡಿ ಎಷ್ಟಿದೆ ಎಕ್ಸ್ಪೀರಿಯನ್ಸ್ ಎಲ್ಲ ವಿಚಾರಿಸಿ. ಸೊ ವಿಚಾರಿಸೋದ್ರಲ್ಲಿ ಏನೂ ತಪ್ಪಿಲ್ಲ, ಯಾಕಂದರೆ ನೀವು ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊತಿರೋದು, ಫ್ರೀಯಾಗಿ ಯಾವುದೇ ಕಾರಣಕ್ಕೂ ಕೆಲಸ ಮಾಡಿಸ್ಕೊತಾರಲ್ಲ. ಸೊ ವಿಚಾರಿಸಿ ಈ ರೀತಿ ಎಲ್ಲ ಮಾಡ್ಕೊಂಡು ಮಾಡಿ ಅಂತ ಹೇಳ್ತೀನಿ ಗೈಸ್. ಸೊ ಈ 3 ಬಿಸ್ನೆಸ್ಸಲ್ಲಿ ಯಾವ್ದು ಬೆಸ್ಟು ಗೈಸ್? ಯಾವುದು ಬೆಸ್ಟ್ ಇಲ್ಲ ಗೈಸ್, ಎಲ್ಲ ತಲೆನೋವು ಕೆಲಸಗಳೇ. ಸೊ ಯಾಕೆ ಅಂತ ಹೇಳ್ತೀನಿ ಅಂದರೆ, ಇವಾಗ ಫಾರ್ ಎಕ್ಸಾಂಪಲು ಫಸ್ಟು ಅಪಾರ್ಟ್ಮೆಂಟ್ ವರ್ಕ್ ತಗೊಂಡೆ. ಸೊ ಅಪಾರ್ಟ್ಮೆಂಟಲ್ಲಿ ಹೆಂಗಿರುತ್ತೆ ಬಿಸ್ನೆಸ್ಸು, ಮಂತ್ಲಿ ಪೇಮೆಂಟು ಈ ರೀತಿ ಎಲ್ಲ ಇರುತ್ತೆ. ಕೆಲವೊಂದು ಸತಿ ಅಲ್ಲೂ ಪೇಮೆಂಟ್ ಇಶ್ಯೂ ಆಗೋದ್ರೆ ಅಲ್ಲೂ ಪ್ರಾಬ್ಲಮ್ಮೆ. ಅದಾದಮೇಲೆ ಲಾಸ್ ಆಗೋದು ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಅವರು ಒಂದು ಟೆಂಡರ್ ಕೊಟ್ಬಿಟ್ಟಿರ್ತಾರೆ. ಸೊ ಇನ್ಸ್ಪೆಕ್ಷನ್ ಚೆಕ್ಗೆ. ಸೊ ಅವ್ರೇನು ಮಾಡ್ತಾರೆ, ಒಂದು 100-200 ಪಾಯಿಂಟ್ ಬಂದಿರ್ತಾರೆ. ಸೊ ಅದರಲ್ಲಿ ಯಾವ ಪಾಯಿಂಟ್ನ ನಾವು ಚೆಕ್ ಮಾಡಬೇಕು ಅಪಾರ್ಟ್ಮೆಂಟ್ಗಳಲ್ಲಿ ಅಂತ, ಅದರಲ್ಲಿ ಒಂದೊಂದೇ ಪಾಯಿಂಟ್ ಚೆಕ್ ಮಾಡ್ಕೊತಾ ಹೋಗ್ತಾರೆ. ಸೊ ಇವಾಗ ಅವರು ಬೆಸ್ಟ್ ಇಂಪ್ರೆಷನ್ ಕ್ರಿಯೇಟ್ ಮಾಡಬೇಕು ಅಂದಾಗ ಏನಾಗುತ್ತೆ, ಸೊ ಅವರು ಒಂದು 10-20 ಒಂದು ಸ್ವಲ್ಪ ಈ ಥರ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದ್ರೇ ಅವ್ರನ್ನ ಟ್ರಸ್ಟ್ ಮಾಡೋದು ಅನ್ನೋ ಥರ ಇರುತ್ತೆ ಅವ್ರ ಮೈಂಡ್ಸೆಟ್ಟಲ್ಲಿ. ಸೊ ಅವರು ಮಿನಿಮಲ್ ಆಗಿ ಏನೇ ಒಂದು ಚಿಕ್ಕ ತಪ್ಪಿದ್ರೂ ಅವ್ರು ಹೈಲೈಟ್ ಮಾಡ್ತಾರೆ. ಸೊ ಅದನ್ನು ನಾವು ಫಿನಿಷಿಂಗ್ ವರ್ಕ್ಸಲ್ಲಿ ಕಂಪ್ಲೀಟಾಗಿ ಇದು ಮಾಡಬೇಕು ಅಂದರೆ ಆ ಕಂಪ್ಲೀಟ್ ಗೋಡೆ ಅಥವಾ ಆ ಕಂಪ್ಲೀಟ್ ಏರಿಯಾ ಕಂಪ್ಲೀಟಾಗಿ ನಾವು ರೀವರ್ಕ್ ಮಾಡಬೇಕಾಗುತ್ತೆ. ಸೊ ಇದ್ರಲ್ಲಿ ಲಾಸಸ್ ಅನ್ನೋದು ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಇದು ಕೂಡ ಒಂದು ಸ್ವಲ್ಪ ಪೇಷನ್ಸ್ ಲೆವೆಲ್ ಜಾಸ್ತಿ ಇರಬೇಕು, ಮತ್ತು ಪೇಮೆಂಟ್ ಒಂದು ಸ್ವಲ್ಪ ಡಿಲೇ ಆದಾಗಲೂ ಅಷ್ಟೇ ಪೇಷನ್ಸ್ ಲೆವೆಲ್ ಜಾಸ್ತಿ ಇರಬೇಕು. ಹೆಂಗೆ ಸಿಗುತ್ತೆ ಅನ್ನೋ ರೀತಿ ಕೂತ್ಕೋಬೇಕು. ಸೊ ಇದಾಯಿತು. ಸೆಕೆಂಡು, ಸೊ ಯಾರ ಹತ್ರನಾರ ಸೈಟ್ ಇರುತ್ತೆ, ಸೊ ಮನೆ ಕಟ್ಸೋಕೆ ಹುಡುಕ್ತಾ ಇರ್ತಾರೆ. ಸೊ ಅವ್ರ ಹತ್ರ ಕಂಪ್ಲೀಟ್ A to Z ಅಂದರೆ ಲ್ಯಾಂಡ್ ಒಂದಿರುತ್ತೆ, ಲ್ಯಾಂಡಿಂದ ಮೇಲ್ಗಡೆ A to Z ವರೆಗೂ ಕನ್ಸ್ಟ್ರಕ್ಷನ್ ವಹಿಸ್ಕೊಂಡು ಇಂಟೀರಿಯರ್ವರೆಗೂ ಈ ರೀತಿ ಬಯಸ್ಕೊಂಡು. ಇದರಲ್ಲಿ ಏನು ಕಷ್ಟ ಇರಲ್ಲ. ಸೊ ಗೈಸ್ ಇದರಲ್ಲಿ ಏನು ಕಷ್ಟ ಅಂದರೆ, ಸಿಂಪಲಾಗಿ ಒಂದು ಹೇಳ್ತೀನಿ, ಅವರು ಬಿಸ್ನೆಸ್ ಫೀಲ್ಡ್ ಒಂದು ಸ್ವಲ್ಪ ನೋಡೋರೆ, ಎಕ್ಸ್ಪೀರಿಯನ್ಸ್ಡ್ ಇದೆ ಅಂದಾಗ ಒಂದು ಸ್ವಲ್ಪ ಕಮ್ಯುನಿಕೇಷನ್ ಮಾಡೋದೆಲ್ಲ ಈಸಿ ಆಗುತ್ತೆ. ಸೊ ಕಮ್ಯುನಿಕೇಷನ್ ಮಾಡೋದೆಲ್ಲ ಈಸಿ ಇರುತ್ತೆ. ಆಮೇಲೆ ಅವ್ರಿಗೊಂದು ಸ್ವಲ್ಪ ಐಡಿಯಾ ಇದೆ ಅಂದಾಗ ಏನು ಇದಾಗಲ್ಲ. ಸೊ ಕೆಲವೊಂದು ಟೈಮು ಇವಾಗ ಬರೀ IT ಎಂಪ್ಲಾಯೀಸು, ಟಾಪರ್ಸು ಅಥವಾ ಸುಮ್ಮನೆ ಈ ರೀತಿ ಹೇಳ್ತೀನಿ, ಬೇಜಾರು ಮಾಡ್ಕೊಬೇಡಿ ಯಾರ್ಯಾರು ಬೇಜಾರಾದರೆ ನಾನು ವೀಡಿಯೋ ನೋಡೋರಿಗೆ. ಸೊ ಈ ರೀತಿ ಇದ್ದಾಗ ಅವ್ರ ಕಮ್ಯುನಿಕೇಷನ್ ನಮ್ಗೆ ಅರ್ಥ ಆಯ್ತಿರಲ್ಲ, ಅಂದರೆ ಅವ್ರ ಮೈಂಡ್ಸೆಟ್ ನಮ್ಗೆ ಅರ್ಥ ಆಯ್ತಿರಲ್ಲ, ನಾವೇನು ಮಾಡಬೇಕು, ಹೈಟೆಕ್ಕಾಗಿ ಒಂದು ಸ್ವಲ್ಪ ಒಂದು ರೇಂಜಲ್ಲಿ ಕಟ್ಟಬೇಕು, ಅಫಿಷಿಯಲಾಗಿ ಕಟ್ಟಬೇಕು ಅನ್ನೋ ಥರ ಇರುತ್ತೆ. ಸೊ ಅವ್ರ ತಲೆಯಲ್ಲಿ ಹೆಂಗಿರುತ್ತೆ, ಈ ರೀತಿ ಮಾಡಬೇಕು ಅನ್ನೋದೊಂದು ಮಿಸ್ಮ್ಯಾಚ್ ಆಗೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ಕೆಲವೊಂದು ಸತಿ ಏನಾಗ್ಬಿಡುತ್ತೆ, ಲೈಕ್ ಅವರು ಹೇಳಿರ್ತಾರೆ ಇದನ್ನ ಹಾಕ್ಸಿ ಅಂತ. ಸೊ ಅದನ್ನ ಹಾಕ್ಸಿರ್ತೀವಿ, ನಮ್ಗೆ ಇದು ಇಷ್ಟನೇ ಐತಲ್ಲ, ನಿಮ್ಗೆ ಹಿಂಗೆ ಬರುತ್ತೆ ಅಂತಲೇ ಗೊತ್ತಿಲ್ಲ ಅಂದ್ಬಿಟ್ಟು ನಮ್ಮ ತಲೆ ಮೇಲೆ ಹಾಕೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಮಿನಿಮಲ್ ಆಗಿ ಕೆಲವೊಬ್ರು ಕಸ್ಟಮರ್ಸ್ ಮಾಡ್ತಾರೆ. ಅದಾದಮೇಲೆ ಅದರಲ್ಲೂ ಕೂಡ ಕೆಲವೊಬ್ರು ಕಸ್ಟಮರ್ಸ್ ಅಂದರೆ ಕೆಲವೊಬ್ರು ಓನರ್ಸು, ಕಸ್ಟಮರ್ಸ್ ಅಂತೀನಿ ಸಾರಿ, ಕೆಲವೊಬ್ರು ಪೇ ಮಾಡೋರು ಏನು ಮಾಡ್ತಾರೆ, ಲೈಕ್ ಓಕೆ
ಡಿಲೇ ಮಾಡ್ತಾ ಹೋಗ್ತಾರೆ. ಸೊ ಇವಾಗ ನೆಕ್ಸ್ಟ್ ಮಂತ್ ಕೊಡ್ತೀನಿ ಅಂತ. ಸೊ ಅದು ಕೂಡ ಇರುತ್ತೆ. ಅದಾದಮೇಲೆ ಲೈಕ್ ಅವರು ಏನೋ ಒಂದು ಇವಾಗ ಫಾರ್ ಎಕ್ಸಾಂಪಲು ಔಟರ್ ಪೇಂಟು ನಮಗೆ ಈ ರೀತಿ ಬೇಕು ಅಂತ ಹೇಳಿರ್ತಾರೆ. ಸೊ ಅದೇ ರೀತಿ ಕೊಟ್ಟಿರ್ತೀವಿ ನಾವು. ಸೊ ಅದೇನೋ ಅವ್ರಿಗೆ ಇಷ್ಟ ಆಗಲ್ಲ ಆಮೇಲೆ ನೋಡಿದ್ಮೇಲೆ. ಸೊ ನಾನು ಹೇಳಿದ್ದೇನು ಇನ್ನೂ ಲೈಟಾಗಿ ಬರಬೇಕು ಅಂತ, ಯಾಕೋ ಚೆನ್ನಾಗಿ ನನಗೆ ಇಷ್ಟ ಆಯ್ತಲ್ಲ, ನೀವು ಒಂದು ಸ್ವಲ್ಪ ಡಾರ್ಕ್ ಮಾಡಿಬಿಟ್ರಿ ಅಂತ ನಮ್ಮ ಮೇಲೆ ತಪ್ಪು ಹಾಕ್ಬಿಟ್ಟು, ಬೇಡ ನನಗೆ ಈ ಕಲರೇ ಬೇಡ, ಈ ಕಲರೇ ಚೇಂಜ್ ಮಾಡಿಬಿಡಿ, ಬೇರೆ ಕಲರ್ ಹೊಡೆದ್ಬಿಡಿ ಅಂದ್ಬಿಟ್ಟು ಅನ್ನೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಆದಾಗ ಏನಾಗುತ್ತೆ, ನಾವು ವಾದ ಮಾಡ್ಬೋದು ಗೈಸ್. ಇವಾಗ ವಾದ ಮಾಡಿದಾಗ ಅವರು ಈಗ ಆಕ್ಸೆಪ್ಟ್ ಮಾಡ್ತಿದ್ದಾರೆ ಅಂದಾಗ ವಾದ ಮಾಡ್ಕೊಂಡು ನಾವು ಏನಾರು ಒಂದು ನೆಕ್ಸ್ಟು ಸ್ಟೆಪ್ ತಗೊಳ್ಳೋಕ್ಕೆ ಈಸಿ ಇರುತ್ತೆ. ಆಕ್ಸೆಪ್ಟೇ ಮಾಡ್ತಾ ಇಲ್ಲ, ನಮ್ಮದೇ ತಪ್ಪು ಅಂತ ಹೇಳ್ತಿದ್ದಾರೆ ಅಂದಾಗ ಏನೂ ಮಾಡೋಕ್ಕಾಗಲ್ಲ. ಅದು ಲಾಸಿಗೆ ಹಾಕ್ಬಿಟ್ಟು ಕಂಪ್ಲೀಟಾಗಿ ಇನ್ನೊಂದು ರೌಂಡು ಪೇಂಟ್ ತರಿಸಿ ಅವ್ರಿಗೆ ಇಷ್ಟ ಆಗೋ ಥರ ಸ್ಯಾಟಿಸ್ಫೈ ಆಗೋ ಥರ ಮಾಡ್ಕೊಡ್ಬೇಕು. ಯಾಕೆ ಅಂದರೆ ಇದೆಲ್ಲ ಫೈನಲ್ ಸ್ಟೇಜಲ್ಲಿ ಬರೋಂಥ ಪ್ರಾಬ್ಲಮ್ಮು. ಇವಾಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬಂದರೆ ಏನಾಗ್ಬಿಡುತ್ತೆ, ನಾವು ಹೋಗಯ್ಯ ತೆಗಿ ಬೇಡ ತೆಗಿ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋದ್ರೂ ಇನ್ಯಾರನ್ನೂ ಹುಡುಕ್ಲಿ ನಾನು ಕನ್ಸ್ಟ್ರಕ್ಷನ್ ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಇವೆಲ್ಲ ಫೈನಲ್ ಆಗಿ ಬರೀ ಪೇಂಟಲ್ಲಿ ಲೈಕ್ ಆಗಲ್ಲ ಹೋಗಯ್ಯ ಅಂದರೆ ನಾನು ಹೋಗಯ್ಯ ಬಿಟ್ಬಿಟ್ಟು, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ಗೈಸ್. ಪೇಂಟ್ ಏನು ಅವ್ರಿಗೇನು ಏನೂ ಆಗಲ್ಲ, ಓಕೆ ಬಿಟ್ಬಿಟ್ಟು ಹೋದರೆ ಅವರು ನೆಕ್ಸ್ಟು ಒಂದು ಮಂತಲ್ಲಿ ಗುರುಪ್ರವೇಶ ಮಾಡ್ಕೊಂಡು ಬಂದು ಇರ್ತಾರೆ. ಸೊ ಅದು ಲಾಸಸ್ ನಮಗೆ. ಸೊ ಅವ್ರ ಹತ್ರ ಪೇಮೆಂಟ್ ಹೋಲ್ಡ್ ಆಗಿಬಿಟ್ಟಿರುತ್ತೆ. ಸೊ ಮಿನಿಮಮ್ 30-40 ಲ್ಯಾಕ್ಸ್ ಹೋಲ್ಡ್ ಆಗಿಬಿಟ್ಟಿರುತ್ತೆ ಅಂತ ಇಟ್ಕೊಳ್ಳಿ. ಸೊ 30-40 ಲ್ಯಾಕ್ಸಿಗೆ ನಾನು ಒಂದು ರೌಂಡ್ ಪೇಂಟ್ ತರಿಸಿ ಈಸ್ಕೊಳ್ಳೋದಕ್ಕಿಂತ ಬಿಟ್ಬಿಟ್ಟು ಹೋಗೋದು ಬೆಸ್ಟ್ ಅನಿಸುತ್ತೆ. ಇವಾಗ ಇಫ್ ಇನ್ ಕೇಸ್ ನಾನು ನಾಳಿದ್ದು ಫೋನ್ ಮಾಡ್ತೀನಿ, ಲೈಕ್ ಎಲ್ಲಿ ಗುರು ನಾನು ಪೇಮೆಂಟ್ ಮಾಡಿ ಸರ್ ಅಂತ, ಇಲ್ಲಪ್ಪ ನೀನು ಪೇಂಟೇ ಮುಗಿಸ್ಕೊಟ್ಟಿಲ್ಲ, ನೀನು ಫೈನಲ್ ಆಗಿ ಎಲ್ಲ ಕಂಪ್ಲೀಟ್ ಮಾಡಿಕೊಟ್ಟಿದ್ದೆ, ನಾನು ಕೊಡ್ತಿದ್ದೆ ಅಂತ ಅಷ್ಟೇ ಮುಗೀತು ಅವ್ರದ್ದು. ಈ ರೀತಿ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ಓನ್ ಸೈಟ್ ಅಂದರೆ ಎಲ್ಲ ನಾವೇ 100% ಇನ್ವೆಸ್ಟ್ ಮಾಡಿ ಸೇಲ್ ಬಿಲ್ಡಿಂಗ್ ಥರ ಮಾಡಿದ್ರೆ ಏನೆಲ್ಲ ಬೆನಿಫಿಟ್ಸು ಇಲ್ಲ, ಅಷ್ಟಕ್ಕಷ್ಟೇ ಗೈಸ್. ಬೆನಿಫಿಟ್ಸು ಒಂದು ಸ್ವಲ್ಪ ಕಡಿಮೆ. ಅದಾದಮೇಲೆ ಲೈಕ್ ಓಕೆ ಅಂತಂದರೆ ಲಾಸಸ್ಸು ಇದರಲ್ಲೂ ಕೂಡ ಸೇಮು. ಬಿಲ್ಡಿಂಗ್ ಬೇಗ ಸೇಲ್ ಆಗಲ್ಲ, ಆ ರೀತಿ ಪ್ರಾಬ್ಲಮ್ ಇರುತ್ತೆ. ಏನೇನೋ ಒಂದು ಸ್ವಲ್ಪ ರಿಸ್ಕ್ಗಳು ಬರುತ್ತೆ. ಸೊ ಅದಾದಮೇಲೆ ಲೈಕ್ ಬಿಲ್ಡಿಂಗ್ ಏನಾದರೂ 6 ಮಂತ್ಸ್ ಓಲ್ಡ್ ಆಗೋದ್ರೆ, ಅಂದರೆ 6 ಮಂತ್ಸ್ ಸೇಲ್ ಆಗಲಿಲ್ಲ ಅಂದಾಗ ಒಂದು ಸ್ವಲ್ಪ ಓಲ್ಡ್ ಬಿಲ್ಡಿಂಗ್ ಅನ್ನೋ ಹತ್ರ ಹೋಗ್ತಾ ಇರುತ್ತೆ. ಇಯರ್ ಸೇಲ್ ಆಗಲಿಲ್ಲ ಅಂದರೆ ಒಂದು ಸ್ವಲ್ಪ ಹಳೆ ಬಿಲ್ಡಿಂಗ್ ಅನ್ನೋ ಹತ್ರ ಹೋಗ್ಬಿಡುತ್ತೆ. ಆಮೇಲೆ ಏನು ಅಂದರೆ ಆ ಟ್ರೆಂಡಿಂಗ್ ಹೆಂಗಿರುತ್ತೋ ಆ ರೀತಿ ಕಟ್ಟಿರ್ತೀವಿ ಇದನ್ನು. ಸೊ ನಿಮಗೆ ಗೊತ್ತಿರುತ್ತೆ, ತಿಂಗಳ ವರ್ಷ ಚೇಂಜ್ ಆಯ್ತಾ ಇರುತ್ತೆ ಟ್ರೆಂಡು. ಸೊ ಒಂದು ಸ್ವಲ್ಪ ಟ್ರೆಂಡ್ ಹಳೇದೈತಿದಂಗೆ ನಾವು ಏನೂ ಮಾಡೋಕ್ಕಾಗಲ್ಲ. ನಾವು ಕೇಳಿದ ಪ್ರೈಸ್ಗಿಂತ ಒಂದು ಸ್ವಲ್ಪ ಕಡಿಮೆ ಪ್ರೈಸಿಗೆ ಕೊಟ್ಬಿಟ್ಟು ಸ್ವಲ್ಪ ಲಾಸಸ್ಸಲ್ಲಿ, ಅಂದರೆ ಅಷ್ಟು ಮಂತ್ ವೆಯ್ಟ್ ಮಾಡಿರೋದು ಏನೂ ಪ್ರಾಫಿಟ್ ಲೆಸ್ ಆದಂಗೆ, ಅಂದರೆ ಪ್ರಾಫಿಟೇ ಇಲ್ದಂಗೆ ಆಗೋಗುತ್ತೆ ಗೈಸ್. ಸೊ ಈ ರೀತಿ ಎಲ್ಲ ಇರುತ್ತೆ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸಲ್ಲಿ. ಸೊ ಇದು ಕಂಪ್ಲೀಟ್ ಮಾಹಿತಿ ಬಂದು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಬಗ್ಗೆ ಆಗಿತ್ತು. ಸೊ ನನಗೆ ಗೊತ್ತಿರೋದಷ್ಟು ನಾನು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಇಫ್ ಇನ್ ಕೇಸ್ ಇದರಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದೆ ಅಥವಾ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಅವರ ನೋಡ್ತಿದ್ರೆ ಒಂದು ಸ್ವಲ್ಪ ಏನಾದರೂ ಚೇಂಜಸ್ ಆಗಿ ಒಂದು ಸ್ವಲ್ಪ ಏನಾದರೂ ಮಿಸ್ಟೇಕ್ ಮಾಡಿದರೆ ದಯವಿಟ್ಟು ಕ್ಷಮಿಸಿ. ಸೊ ನನಗೆ ಇರೋ ಮಾಹಿತಿ ಪ್ರಕಾರ ನಾನು 100% ನಾನು ಎಷ್ಟು ಕೊಡ್ಬೋದು ಅಷ್ಟು ಕೊಟ್ಟಿದ್ದೀನಿ ಗೈಸ್. ಸೊ 25 ಮಿನಿಟ್ಸು ಬರೀ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಬಗ್ಗೆನೇ ಮಾತಾಡಿದ್ದೀನಿ. ಸೊ ನೆಕ್ಸ್ಟು ನಾಳೆ ಎಲ್ಲ ಒಂದು ಸ್ವಲ್ಪ ಕ್ರೇಜಿ ಲೆವೆಲ್ ಬರುತ್ತೆ. ಅಂದರೆ ಇದೇ ಕಾನ್ಸೆಪ್ಟು, ಲೈಕ್ ಬಿಸ್ನೆಸ್ ವೈಸೇ ಈ ರೀತಿ ಕ್ಯಾಟಗರಿ ಬಿಸ್ನೆಸ್ ಈ ರೀತಿ ಹೆಂಗೆ ರನ್ ಆಗುತ್ತೆ ಅಂತ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಗೈಸ್ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ಲವ್ ಯು, ಟೇಕ್ ಕೇರ್, ಬೈ, ಲಾಟ್ಸ್ ಆಫ್ ಲವ್, ಸೈನಿಂಗ್ ಆಫ್ ಗೈಸ್.